Let's turn to Psalm 91. ಕೀರ್ತನೆ 91ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. Psalm 91 ಕೀರ್ತನೆ and verse 14 to 16. 14ರಿಂದ 16ರವರೆಗೆ. Psalm 91 is a very wonderful psalm. ಇದು ಒಂದು ಅದ್ಭುತವಾದ ಕೀರ್ತನೆಯಾಗಿದೆ. And it speaks about the Lord's protection upon his people. ದೇವರ ರಕ್ಷಣೆ ಆತನ ಜನರ ಮೇಲೆ ಇರೋದ್ರ ವಿಷಯವಾಗಿ ತಿಳಿಸುತ್ತದೆ. That's something which we all need as we approach the end of time. ನಾವು ಈ ಕಡೆ ದಿವಸಗಳನ್ನು ಮುಂದೆ ನೋಡುವಾಗ ಅದರ ಅವಶ್ಯಕತೆ ಬಹಳವಾಗಿರೋದನ್ನು ನೋಡ್ತೀವಿ. It says here in the number of promises in those last 3 verses. ಕಡೆಯ 3 ವಚನಗಳಲ್ಲಿ ನೋಡ್ಕೊಳ್ಳೋಣ. Here are the promises there. First of all, he says, I will deliver him. Verse 14 of Psalm 91. 14ನೇ ವಚನದಲ್ಲಿ ಹೇಳುತ್ತೆ, ನಾನು ಅವನನ್ನು ರಕ್ಷಿಸುವೆನು ಅಂತ. And then it says, I will set him on high. ಆತನನ್ನು ಘನಪಡಿಸುವೆನು ಅಂತ ಹೇಳುತ್ತೆ ಇಲ್ಲಿ. No. Verse 14. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಅವನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. I will set him on high. ಅವನನ್ನು ಉದ್ಧರಿಸುವೆನು. And then I will answer him. ಆತನ ಮೊರೆ ಇಡುವಾಗ ಅವನಿಗೆ ಉತ್ತರವನ್ನು ದಯಪಾಲಿಸುವೆನು ಅಂತ. I will be with him in trouble. ಅವನ ಕಷ್ಟಗಳಲ್ಲಿ ನಾನು ಜೊತೆಲಿ ಇರ್ತೀನಿ ಅಂತ. I will rescue him. ಅವನನ್ನು ಕಾಪಾಡುವೆನು. I will honor him. ಅವನನ್ನು ಘನಪಡಿಸುವೆನು. And I will satisfy him. ಅವನನ್ನು ತೃಪ್ತಿಪಡಿಸುವೆನು. And I will let him see my salvation. ಅವನು ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ನನಗೆ. Those are some tremendous promises if we can experience them. ಈ ಒಂದು ಕೆಲವು ಅದ್ಭುತ ವಾಗ್ದಾನಗಳನ್ನು ನಾವು ಅನುಭವಿಸುವಂಥವರಾಗಿದ್ದೇವೆ. And there are certain conditions mentioned here. ಇಲ್ಲಿ ಕೆಲವು ನಿಯಮಗಳನ್ನು ತಿಳಿಸಿದ್ದಾರೆ, ಕಾಯ್ದೆಗಳನ್ನು. First of all, ಮೊದಲನೇದು, because he has loved me. ಯಾಕೆಂದರೆ ಆತನು ನನ್ನನ್ನು ಪ್ರೀತಿಸುವನು ಅದರಿಂದ ಅಂತ ಹೇಳಿ. In verse 15 it says he'll call upon me. 15ನೇ ವಚನದಲ್ಲಿ ನೋಡ್ತೀವಿ, ಆತನು ನನ್ನನ್ನು ಮೊರೆ ಇಡುವನು ಅಂತ ಹೇಳುತ್ತೆ. He will call on me. ಮೊರೆ ಇಡುವೆನು. And then the last part of verse 14, he has known my name. ಇಲ್ಲಿ 14ನೇ ವಚನದ ಕಡೆಯ ಭಾಗ ಹೇಳುತ್ತೆ, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅಂತ ಹೇಳುತ್ತೆ. So let's just look at those 3 things. ಈ 3 ವಿಷಯಗಳನ್ನು ನಾವು ಗಮನಿಸೋಣ. What it means to love the Lord. ನಾವು ಏನು ನೋಡಿದ್ವಿ, ಮೊದಲು ಅದನ್ನು ಪ್ರೀತಿಸ್ತಾನೆ. To know his name. ಆತನ ನಾಮವನ್ನು ಅರಿತನಾಗಿರುತ್ತಾನೆ. And to call or to pray to him. ಆತನನ್ನು ಮೊರೆ ಇಟ್ಟು ಪ್ರಾರ್ಥಿಸ್ತಾನೆ ಅಂತ ನೋಡ್ತೀವಿ. And if we do these things, ಈ ಕೆಲವು ಸಂಗತಿಗಳನ್ನು ನಾವು ಅನುಸರಿಸಿದ್ರೆ, these things we can experience in our life. ಈ ಉಳಿದ ವಾಗ್ದಾನಗಳನ್ನು ನಾವು ಅನುಭವಿಸ್ತೀವಿ ನಮ್ಮ ಜೀವಿತದಲ್ಲಿ. He will deliver us from all types of problems. ಎಲ್ಲ ಕಷ್ಟಗಳಿಂದ ನಮ್ಮನ್ನು ರಕ್ಷಿಸ್ತಾನೆ. He will set us on high over sin and the devil. ನಮ್ಮ ವಿರೋಧಿ ಸೈತಾನನ ಮೇಲೆ ಉದ್ಧರಿಸ್ತಾನೆ ನಮ್ಮನ್ನು. He will answer us. ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ. And he will be with us in trouble. ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆಯಲ್ಲಿರ್ತಾನೆ. Rescue us. ನಮ್ಮನ್ನು ಕಾಪಾಡ್ತಾನೆ. Honor us. ನಮ್ಮನ್ನು ಘನಪಡಿಸ್ತಾನೆ. Satisfy us. ನಮ್ಮನ್ನು ತೃಪ್ತಿಪಡಿಸ್ತಾನೆ. And show us his salvation. ಆತನ ರಕ್ಷಣೆಯನ್ನು ನಮಗೆ ತೋರಿಸ್ತಾನೆ ಅಂತ ನೋಡ್ತೀವಿ. The first commandment that Jesus said was to love God with all our hearts. ಮೊದಲ ಒಂದು ನಿಯಮ, ಕಾಯ್ದೆ ಯೇಸು ಹೇಳಿದ್ದು, ನಾವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. And that's why that's the first thing mentioned here. ಅದರಿಂದ ಇಲ್ಲಿ ಕೂಡ ಮೊದಲನೇ ವಿಷಯವಾಗಿ ಅದೇ ತಿಳಿಸಿದೆ. Now even though that was the first commandment, ಅದು ಮೊದಲ ಕಾಯ್ದೆಯಾಗಿದ್ರೂ nobody in the Old Testament could keep it. ಹಳೆ ಒಡಂಬಡಿಕೆಯಲ್ಲಿ ಯಾರು ಅದನ್ನು ಅನುಸರಿಸಲಿಕ್ಕೆ ಆಗಿಲ್ಲ. They only kept the laws. ಅವರು ಕೆಲವು ನಿಯಮಗಳನ್ನು ಮಾತ್ರ ಅನುಸರಿಸಿದರು. You can keep God's commandments for various reasons. ನೀವು ಬಹಳಷ್ಟು ಕಾರಣಗಳಿಂದ ನೀವು ಆ ಕಾಯ್ದೆಗಳನ್ನು ಅನುಸರಿಸಬಹುದು. See, nowadays many people are taught to give God money so that God will bless them. ಇಂದಿನ ದಿವಸಗಳಲ್ಲಿ ನೋಡ್ತೇವೆ, ಕೆಲವರು ಸಾರೋದು, ನೀವು ದೇವರಿಗೆ ಹಣ ಕೊಡಿ, ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ. So that is like a business transaction with God.
ಅದು ಒಂದು ವ್ಯವಹಾರದಂತೆ ದೇವರ ಜೊತೆ ಮಾಡೋದು. They may be obeying a commandment, but they are not doing it out of love. ಅವರು ಒಂದು ಕಾಯ್ದೆಯನ್ನು ಅನುಸರಿಸುತ್ತಾ ಇರಬಹುದು, ಆದರೆ ಅದು ಪ್ರೀತಿಯಿಂದಲ್ಲ. We may keep a commandment because we are being troubled in our conscience. ನಾವು ಯಾಕೆ ಈ ಕಾಯ್ದೆಯನ್ನು ಅನುಸರಿಸ್ತೀವಿ ಅಂದರೆ ನಮ್ಮ ಮನಸ್ಸಾಕ್ಷಿಯಲ್ಲಿ ಸ್ವಲ್ಪ ಚುಚ್ಚಾಗುತ್ತೆ ಅದರಿಂದ. Or we may keep a commandment because we may lose our testimony if we don't keep the commandment. ನಾವು ನಮ್ಮ ಸಾಕ್ಷಿಯನ್ನು ಕಳ್ಕೊಳ್ಳೋದ್ರಿಂದ ನಾವು ನಮ್ಮ ಕಾಯ್ದೆಗಳನ್ನು ಕಾಪಾಡ್ಕೊಳ್ಬೋದು. So there are many reasons why we can avoid sin. ಪಾಪವನ್ನು ತಡೆಯೋದಕ್ಕೆ ಈ ಥರ ಕೆಲವು ಕಾರಣಗಳಿರುತ್ತೆ. And if you avoid sin, it's good. ನೀವು ಪಾಪವನ್ನು ತಡೆದ್ರೆ ಅದು ಒಳ್ಳೆಯದು. But if you avoid sin for the wrong reasons, you will never become spiritual. ನೀವು ತಪ್ಪು ಕಾರಣಗಳಿಗಾಗಿ ಆ ಪಾಪವನ್ನು ನೀವು ತಡೆದ್ರೆ ಅದು ಪ್ರಯೋಜನವಾಗೋದಿಲ್ಲ. If I avoid sin because other people may catch me, it's good, but it's not the right reason. ನಾವು ಪಾಪವನ್ನು ತಡೆಯೋದು ಬೇರೆಯವರಿಂದ ಹಿಡಿಯಲ್ಪಡ್ತೀವಿ, ನೋಡಲ್ಪಡ್ತೀವಿ ಅಂತ ತಡೆದ್ರೆ ಅದು ಒಳ್ಳೆಯದು, ಆದರೆ ಅದು ಒಳ್ಳೆಯ ಪ್ರಯೋಜನ ಆಗೋದಿಲ್ಲ. Many of God's people avoid sin, but for the wrong reasons. ಬಹಳಷ್ಟು ದೇವ ಜನರು ಪಾಪವನ್ನು ತಡಿತಾರೆ ಕೆಲವು ತಪ್ಪು ಕಾರಣಗಳಿಗಾಗಿ. If I avoid sin because I want God to use me, ನಾನು ಪಾಪವನ್ನು ತಡಿತೀನಿ ಯಾಕೆ ಅಂದರೆ ದೇವರು ನನ್ನನ್ನು ಉಪಯೋಗಿಸಬೇಕು ಅಂತ. that is also a wrong reason. ಅದು ಕೂಡ ತಪ್ಪು ಕಾರಣ. In the Old Testament, many people avoided sin for the wrong reasons. ಈ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಬಹಳಷ್ಟು ಜನರು ಪಾಪವನ್ನು ತಡೆದ್ರು ಯಾಕೆ ಅಂದರೆ ಬಹಳಷ್ಟು ತಪ್ಪು ಕಾರಣಗಳಿಗಾಗಿ. We can think we are spiritual because we avoid sin. ನಾವು ಆತ್ಮಿಕರು ಅಂತ ಅನ್ಕೊಳ್ಬಹುದು ಯಾಕೆ ಅಂದರೆ ನಾವು ಪಾಪವನ್ನು ತಡೆಯೋದ್ರಿಂದ. But if we avoid sin for the wrong reason, we are still in the old covenant. ನಾವು ತಪ್ಪು ಕಾರಣಗಳಿಗಾಗಿ ಈ ಪಾಪವನ್ನು ತಡೆದ್ರೆ ನಾವು ಇನ್ನೂ ಹಳೆ ಒಡಂಬಡಿಕೆಯಲ್ಲಿ ಇದ್ದೀವಿ ಅಂತ ಅರ್ಥ. If we avoid sin for the wrong reason, we are still under the old covenant. ನಾವು ತಪ್ಪು ಕಾರಣಗಳಿಗಾಗಿ ನಾವು ಪಾಪವನ್ನು ತಡೆದ್ರೆ ಅದು ತೋರಿಸುತ್ತೆ ನಾವು ಹಳೆ ಒಡಂಬಡಿಕೆಯಲ್ಲಿ ಇದ್ದೀವಿ ಅಂತ. What is the right reason for keeping God's commandments? ದೇವರ ಕಾಯ್ದೆಗಳನ್ನು ಅನುಸರಿಸುವುದಕ್ಕೆ ಯಾವುದು ಒಳ್ಳೆಯ ಕಾರಣವಾಗಿದೆ? We read in John's Gospel chapter 14. ಯೆಹೋವನ 14ನೇ ಅಧ್ಯಾಯದಲ್ಲಿ ನೋಡ್ಕೊಳ್ತೀವಿ. Verse 15, if you love me, keep my commandments. 15ನೇ ವಚನ, ನನ್ನನ್ನು ಪ್ರೀತಿಸಿದ್ರೆ ನೀವು ನನ್ನ ಕಾಯ್ದೆಯನ್ನು ಅನುಸರಿಸಿರಿ ಅಂತ ಹೇಳಿದರೆ. That is the only right reason for keeping God's commandments. ಅದು ಒಂದೇ ಸರಿಯಾದ ಕಾರಣವಾಗಿದೆ ಪಾಪವನ್ನು ತಡಿಲಿಕ್ಕೆ. If we keep God's commandments for any other reason, we are still under the law. ನಾವು ಯಾವುದೇ ಬೇರೆ ಕಾರಣಗಳಿಗಾಗಿ ಪಾಪವನ್ನು ತಡೆದ್ರೆ ನಾವು ಧರ್ಮಶಾಸ್ತ್ರದ ಕೆಳಗಿದ್ದೀವಿ ಅಂತ ಅರ್ಥ. Many Christians fool themselves that they are spiritual just because they live a good life. ಬಹಳಷ್ಟು ದೇವಜನರು ಪಾಪವನ್ನು ತಡೆಯೋದ್ರಿಂದ ನಾವು ಆತ್ಮಿಕರು ಅಂತ ಅನ್ಕೊಳ್ತಾರೆ. You know, in the last day when we stand before the Lord, ನಾವು ಕಡೆಯ ದಿವಸದಲ್ಲಿ ಕರ್ತನ ಮುಂದೆ ನಿಂತ್ಕೊಂಡಾಗ the Lord is not going to see what we did. ದೇವರು ನಾವು ಏನು ಮಾಡಿದ್ದೀವಿ ಅಂತ ನೋಡಲ್ಲ. As I was saying, if we don't obey the commandments because we love the Lord, that is the wrong reason. ನಾವು ಕರ್ತನನ್ನು ಪ್ರೀತಿಸೋದ್ರಿಂದ ಆತನ ಆಜ್ಞೆಗಳನ್ನು ಪರಿಪಾಲಿಸಿಲ್ಲ ಅಂದರೆ ಅದು ತಪ್ಪಾಗುತ್ತೆ. If I keep the commandments because I want to get a blessing, ನನಗೆ ಆಶೀರ್ವಾದ ಸಿಗಬೇಕು ಅಂತ ನಾವು ಆಜ್ಞೆಗಳನ್ನು ಅನುಸರಿಸ್ತೀನಿ. or if I keep the commandments because I want to have a good testimony, ನನಗೆ ಒಳ್ಳೆಯ ಸಾಕ್ಷಿ ಇರಬೇಕು ಅಂತ ದೇವರ ಆಜ್ಞೆಯನ್ನು ಅನುಸರಿಸ್ತೀನಿ. if I keep the commandments because I want God to use me, ನಾನು ದೇವರ ಆಜ್ಞೆಗಳನ್ನು ಕಾಪಾಡ್ತೀನಿ ಯಾಕೆ ಅಂದರೆ ನಾನು ದೇವರಿಂದ ಉಪಯೋಗಿಸಲ್ಪಡಬೇಕು ಅಂತ. if I keep the commandments because I want God to bless me or reward me in some way, ನನಗೆ ದೇವರು ಯಾವುದೇ ಥರದಲ್ಲಿ ಬಹುಮಾನವನ್ನು ಕೊಡಬೇಕು ಅಥವಾ ಆಶೀರ್ವದಿಸಬೇಕು ಅಂತ ನಾನು ದೇವರ ಆಜ್ಞೆಗಳನ್ನು even if I want to get a reward in eternity, ನಾನು ಈ ನಿತ್ಯತ್ವದಲ್ಲಿ ಒಂದು ಬಹುಮಾನ ಪಡ್ಕೊಂಡ್ರೂ ಪರವಾಗಿಲ್ಲ. there are some people who teach that if you are faithful then God will put you in the bride of Christ. ನೀವು ನಂಬಿಗಸ್ತರಾಗಿದ್ದರೆ ನಿಮಗೆ ದೇವರು ಆತನ ಮೊದಲಗಿತ್ತಿಯಾಗಿ ತಗೊಳ್ತಾನೆ ಅಂತ ಅಂದ್ಬಿಟ್ಟು ಕೆಲವರು ಬೋಧನೆ ಮಾಡ್ತಾರೆ. All this is legalism. ಅದೆಲ್ಲ ಒಂದು ಧರ್ಮಶಾಸ್ತ್ರ ನೀತಿಯಾಗಿದೆ. Many people think that they are free from the old covenant. They are not.
ಬಹಳಷ್ಟು ಜನ ಅಂದ್ಕೊಳ್ತಾರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಬಿಡಿಸಲ್ಪಟ್ಟಿದ್ದೀವಿ ಅಂತ, ಆದರೆ ಅದು ತಪ್ಪು. The only basis on which a person keeps the commandments under the new covenant is because he loves the Lord. ಒಂದೇ ಒಂದು ಕಾರಣ, ಒಬ್ಬ ಮನುಷ್ಯ ದೇವರ ಆಜ್ಞೆಗಳನ್ನು ಪರಿಪಾಲಿಸ್ತಾನೆ, ದೇವರನ್ನ ಪ್ರೀತಿಸೋದ್ರಿಂದ, ಅಂದರೆ ಅದೇ ಹೊಸ ಒಡಂಬಡಿಕೆ. That is what the law could not accomplish in people. ಅದು ಮಾತ್ರ ದೇವರ ಧರ್ಮಶಾಸ್ತ್ರದಿಂದ ಜನ ಅನುಸರಿಸಲಿಕ್ಕಾಗಲಿಲ್ಲ. We read in Romans chapter 8. ರೋಮ 8ರಲ್ಲಿ ನೋಡ್ತೇವೆ. Romans chapter 8. ರೋಮ 8 ನೋಡ್ಕೊಳ್ಳೋಣ. And verse 3. 3ನೇ ವಚನವನ್ನು ನೋಡೋಣ. What the law could not do because it was weak through the flesh, God did. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರು ಮಾಡಿದನು. What was it the law could not do? ಧರ್ಮಶಾಸ್ತ್ರ ಏನು ಮಾಡಲಿಕ್ಕಾಗಿಲ್ಲ? The law put a fear into people so that they lived a good life. ಈ ಧರ್ಮಶಾಸ್ತ್ರ ಜನರಲ್ಲಿ ಎಂಥ ಭಯವನ್ನು ಹುಟ್ಟಿಸಿತ್ತು ಅಂದರೆ ಅವರು ಒಳ್ಳೆಯ ಜೀವಿತವನ್ನು ನಡೆಸ್ತಾ ಇದ್ರು, ಈ ಆಜ್ಞೆಗಳನ್ನು ಅನುಸರಿಸ್ತಾ ಇದ್ರು. It could not make them live a good life out of love for the Lord. ಅದು ದೇವರನ್ನ ಪ್ರೀತಿಸೋದ್ರಿಂದ ಅವರು ಒಳ್ಳೆ ಜೀವಿತ ನಡೆಸಬೇಕು, ಕಾಯ್ದೆ ಅನುಸರಿಸಬೇಕು ಅಂತ ಮಾಡಲಿಲ್ಲ. It was out of fear that if I don't live a good life, if I don't obey God's commandments, He'll punish me. ಅದು ಒಂದು ಭಯವನ್ನು ಉಂಟು ಮಾಡಿತ್ತು, ನಾನು ದೇವರ ಆಜ್ಞೆಗಳನ್ನ ಅನುಸರಿಸಿಲ್ಲ ಅಂದರೆ ದೇವರು ಏನಾದರೂ ಮಾಡ್ತಾರೆ ಅನ್ನೋದು. Or that if I keep the commandments, I'll get some reward. ಅಥವಾ ನಾನು ಈ ಆಜ್ಞೆಗಳನ್ನು ಅನುಸರಿಸಿದ್ರೆ ದೇವರು ನನಗೆ ಬಹುಮಾನ ಕೊಡ್ತಾರೆ ಅಂತ. So more important than you're seeing whether you are keeping the commandments, you must see why you are keeping the commandments. ನೀವು ಈ ಆಜ್ಞೆಗಳನ್ನು ಅನುಸರಿಸ್ತೀರಾ ಅಂತ ನೋಡೋದಕ್ಕಿಂತ ಮುಖ್ಯವಾಗಿ ಯಾಕೆ ಅದನ್ನು ಅನುಸರಿಸ್ತೀರಾ ಅಂತ ನೋಡ್ಕೊಳ್ಬೇಕಾಗಿದೆ. Many of you go to church service every Sunday. ಬಹಳಷ್ಟು ಜನ ನಮ್ಮಲ್ಲಿ ಪ್ರತಿ ಭಾನುವಾರ ಸಭೆ ಕೂಟಗಳಿಗೆ ಹೋಗ್ತೀವಿ, weekday also perhaps. ವಾರದಲ್ಲಿ ಕೂಡ ಹೋಗ್ತೀವಿ. But the important thing is not whether you go to the meeting. The important question is why do you go to the meeting? ಇಲ್ಲಿ ಮುಖ್ಯವಾದ ಪ್ರಶ್ನೆ ನೀವು ಎಷ್ಟು ಕೂಟಗಳಿಗೆ ಹೋಗ್ತೀರಾ ಅಂತಿಲ್ಲ, ಯಾಕೆ ಹೋಗ್ತೀರಾ ಅಂತ. That only you can answer. ಅದು ನೀವು ಮಾತ್ರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. Other people see you at the meeting. ಬೇರೆ ಜನರು ನಿಮ್ಮನ್ನ ಕೂಟಗಳಲ್ಲಿ ನೋಡ್ತಾರೆ, but God sees why. ಆದರೆ ದೇವರು ನೋಡ್ತಾರೆ ನೀವು ಯಾಕೆ ಬಂದಿದ್ದೀರಾ ಅಂತ. Everything you'll see in the New Testament, the important question is why did you do it? ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾದ ಅವಶ್ಯಕತೆ ಏನಂದ್ರೆ ಯಾಕೆ ನೀವು ಮಾಡ್ತೀರಾ ಅಂತ. See 1 Corinthians chapter 4. 1 ಕೊರಿಂಥ 4ರಲ್ಲಿ ನೋಡ್ಕೊಳ್ಳೋಣ. Verse 5. 5ನೇ ವಚನವನ್ನು ನೋಡೋಣ. We know that Jesus told us not to judge others. ಈ ನಮಗೆ ಗೊತ್ತಿದೆ ಯೇಸು ಹೇಳಿದ್ರು ಬೇರೆಯವ್ರನ್ನ ತೀರ್ಪು ಮಾಡಬೇಡಿ ಅಂತ. Why should we not judge others? ಯಾಕೆ ನಾವು ಬೇರೆಯವ್ರನ್ನ ತೀರ್ಪು ಮಾಡಬಾರ್ದು? Listen, this is the reason. ಇಲ್ಲಿ ಕೇಳಿ, ಇದೇ ಕಾರಣ. Because even though you see what they do, you don't know why they did it. ಯಾಕೆ ಅಂದರೆ ಅವರು ಏನೋ ಒಳ್ಳೇದು ಮಾಡೋದನ್ನು ನೀವು ನೋಡಿದ್ರು ನಿಮಗೆ ಗೊತ್ತಿರಲ್ಲ ಯಾಕೆ ಅವರು ಮಾಡಿದ್ರು ಅಂತ. You can judge their action. ಅವರ ಒಂದು ಕ್ರಿಯೆಯನ್ನು ನೀವು ತೀರ್ಪು ಮಾಡಬಹುದು. Now, if you are trying to discern whether a person is a true prophet or a false prophet, ನೀವು ಒಬ್ಬ ಪ್ರವಾದಿ ನಿಜವಾದವನ ಸುಳ್ಳಾದವನ ಅಂತ ವಿವೇಕಿಸಲಿಕ್ಕೆ ಹೋದ್ರೆ, then of course we have to go by the external fruit, because Jesus said by their fruit you shall know them. ಅದು ಆ ವಿಷಯದಲ್ಲಿ ನಾವು ಅವರ ಹೊರಗಿನ ಫಲಗಳನ್ನು ನೋಡಿ ಕಂಡುಹಿಡಿಬೇಕು, ಯೇಸು ಹೇಳಿರ್ತಾರ. So when I see some preacher going after money, I discern that that's false prophet. ನಾನು ಒಬ್ಬ ಪ್ರವಾದಿ, ಒಬ್ಬ ಪ್ರಸಂಗಿ ಹಣದ ಹಿಂದೆ ಹೋಗೋದು ನೋಡಿದ್ರೆ ನಾನು ಅದನ್ನ ವಿವೇಕಿಸ್ತೀನಿ, ಅವನು ತಪ್ಪು ದಾರಿಲಿ ಹೋಗ್ತಾ ಇದ್ದಾನೆ ಅಂತ. I see a prophet acting very proud. ಒಬ್ಬ ಪ್ರವಾದಿ ತುಂಬಾ ಅಹಂಕಾರವಾಗಿ ನಡ್ಕೊಳ್ತಾ ಇದ್ರೆ and I say okay, false prophet. ನಾನು ಅನ್ಕೊಂತೀನಿ ಅವನು ಸುಳ್ಳು ಪ್ರವಾದಿ ಅಂತ. So those things are discerning, because I want to keep away from error. ಅದು ವಿವೇಕವಾಗಿದೆ, ಯಾಕೆಂದ್ರೆ ನಾವು ತಪ್ಪಿನಿಂದ ನಾವು ಕಾಪಾಡಿಕೊಳ್ಳಿಕ್ಕೆ. But when we are talking about judging people, Jesus said don't judge them. ನಾವು ಇಲ್ಲಿ ತೀರ್ಪಿನ ಬಗ್ಗೆ ಮಾತಾಡುವಾಗ ಯೇಸು ಹೇಳಿದ್ರು ಯಾರನ್ನೂ ತೀರ್ಪು ಮಾಡಬೇಡಿ ಅಂತ. When you see somebody do something, ನೀವು ಯಾರೋ ಒಬ್ರು ಏನೋ ಮಾಡೋದನ್ನ ನೋಡಿದ್ರೆ you really don't know why he did it. ನಿಮಗೆ ನಿಜವಾಗಿ ಗೊತ್ತಿಲ್ಲ ಯಾಕೆ ಅವನು ಮಾಡಿದನು ಅಂತ. Maybe a good reason, maybe a bad reason, I don't know. ಒಂದು ಒಳ್ಳೆಯ ಕಾರಣ ಇರಬಹುದು ಅಥವಾ ಕೆಟ್ಟ ಕಾರಣ ಇರಬಹುದು, ಆದ್ರೆ because the motive only God can see. ಆದರೆ ಆ ಒಳಗಿನ
ಉದ್ದೇಶ ದೇವರು ಮಾತ್ರ ನೋಡ್ತಾರೆ. And there we read in verse 5, don't go on passing judgment before the right time. ಇಲ್ಲಿ 5ನೇ ವಚನದಲ್ಲಿ ನೋಡ್ತೀವಿ, ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ ಅಂತ. God says, you want to judge, I'll give you plenty of opportunity to judge, but wait. ನೀವು ತೀರ್ಪು ಮಾಡಬೇಕಾ, ನಾನು ಬಹಳಷ್ಟು ಸಮಯ ಕೊಡ್ತೀನಿ, ಆದರೆ ಕಾಯಿರಿ. You can judge everybody, ನೀವು ಎಲ್ಲರನ್ನೂ ತೀರ್ಪು ಮಾಡ್ಬೋದು, but not now. ಆದರೆ ಇವಾಗಲ್ಲ. After I return to the earth, the Lord says, ನಾನು ಈ ಲೋಕಕ್ಕೆ ತಿರುಗಿ ಬಂದಾಗ, and I'll show you everybody's motives. ನಾನು ಎಲ್ಲರ ಆ ಉದ್ದೇಶಗಳನ್ನು ನಾವು ತೋರಿಸ್ತೀವಿ at my judgment seat. ಆ ಒಂದು ತೀರ್ಪಿನ ದಿನದಂದು. Then you please pass your judgments. ನಂತರ ನಿಮ್ಮ ತೀರ್ಪುಗಳನ್ನು ಕೊಡಿ ನೀವು. That's what he's saying in this verse. ಈ ವಾಕ್ಯದಲ್ಲಿ ಅದೇ ಹೇಳ್ತಾ ಇರೋದು. He doesn't say don't judge at all. ಇಲ್ಲಿ ಹೇಳ್ತಾ ಇರೋದು ನೀವು ತೀರ್ಪು ಮಾಡಲೇಬೇಡಿ ಅಂತ. He says don't judgment before the time. ಸಮಯಕ್ಕೆ ಮೊದಲು ತೀರ್ಪು ಮಾಡಬೇಡಿ ಅಂತ ಹೇಳ್ತಾರೆ. You wait. ನೀವು ಕಾಯಿರಿ. Why you're in such a hurry to judge? ಯಾಕೆ ಅಷ್ಟು ಆತುರರಾಗಿದ್ದೀರಾ ತೀರ್ಪು ಮಾಡಲಿಕ್ಕೆ? You know, that is one of the evils in our nature. ಇದು ಒಂದು ದುಷ್ಟತನವಾಗಿದೆ ಈ ಕಾಲದಲ್ಲಿ. The Bible says in Hebrews 9:27, ಇಬ್ರಿಯ 9:27 ಹೇಳುತ್ತೆ, that God is appointed for men first to die and then to be judged. ಜನರಿಗೆ ದೇವರು ಮೊದಲು ಸಾಯಲಿಕ್ಕೆ ನಂತರ ತೀರ್ಮಾನವನ್ನ ನಿಗದಿಪಡಿಸಿದ್ದಾರೆ. When does God judge a person? ಯಾವಾಗ ದೇವರು ಒಬ್ಬ ಮನುಷ್ಯನ ತೀರ್ಪು ಮಾಡ್ತಾರೆ? After he dies. ಅವನು ಸತ್ತ ನಂತರ ಮಾತ್ರ. When do we judge people? ನಾವು ಯಾವಾಗ ತೀರ್ಪು ಮಾಡ್ತೀವಿ? Long before they die. ಅವರು ಸಾಯೋದಕ್ಕೆ ಬಹಳ ಮೊದಲು. That is the difference between God and man. ಅದೇ ವ್ಯತ್ಯಾಸ ದೇವರಿಗೂ ಮನುಷ್ಯನಿಗೂ. God is very patient with people. ದೇವರು ಬಹಳ ನಿಧಾನವಾಗಿದ್ದಾರೆ ಜನರ ಮಧ್ಯದಲ್ಲಿ. I hope he will change before he dies. ಅವರು ಭರವಸೆ ಇಡ್ತಾರೆ, ಸಾಯೋದ್ರ ಮೊದಲು ಬದಲಾಗಬಹುದು ಅಂತ. We already passed judgment. ಆದ್ರೆ ನಾವು ತೀರ್ಮಾನವನ್ನು ಕೊಟ್ಬಿಡ್ತೀವಿ long before he dies. ಅವನು ಸಾಯೋಕ್ಕೆ ಬಹಳ ಮೊದಲು. That is the work of the devil. ಅದು ಸೈತಾನನ ಕೆಲಸವಾಗಿದೆ. The devil is judging people before they die. ಸೈತಾನನು ಒಬ್ಬ ಮನುಷ್ಯ ಸಾಯೋ ಮೊದಲೇ ತೀರ್ಮಾನ ಕೊಡ್ತಾನೆ. God judges people after they die. ದೇವರು ಒಬ್ಬ ಮನುಷ್ಯ ಸತ್ತ ನಂತರ ತೀರ್ಮಾನವನ್ನು ಕೊಡ್ತಾರೆ. And if you judge people before they die, ನೀವು ಒಬ್ಬ ಮನುಷ್ಯ ಸಾಯೋದಕ್ಕೆ ಮೊದಲು ತೀರ್ಮಾನ ಕೊಟ್ಟರೆ, you are in fellowship with the devil. ನೀವು ಸೈತಾನನ ಜೊತೆ ಅನ್ಯೋನ್ಯತೆ ಮಾಡ್ತಾ ಇದ್ದೀರಾ ಅಂತ. ಇದರಲ್ಲಿ ಅದೇ ಹೇಳ್ತಾ ಇರೋದು. You can judge but don't judge before the time. ನೀವು ತೀರ್ಪು ಮಾಡಬಹುದು, ಆದರೆ ಸಮಯಕ್ಕೆ ಮೊದಲು ತೀರ್ಪು ಮಾಡಬೇಡಿ ಅಂತ ಹೇಳುತ್ತೆ. ಕಾಯಿರಿ. Wait until the Lord comes. ಕರ್ತನು ಬರುವವರೆಗೂ ಕಾಯಿರಿ ಅಂತ. And then when he comes, ಅವನು ಬಂದ ನಂತರ he will bring to light two things. ಎರಡು ವಿಷಯಗಳನ್ನ ಇಲ್ಲಿ ಬೆಳಕಿಗೆ ತರೋದನ್ನ ನೋಡಿ. First of all, he'll bring to light all the thoughts in a person's heart. ಇಲ್ಲಿ ಮೊದಲನೇದಾಗಿ ಆತನ ಹೃದಯದ ಆಲೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. And then he will bring to light the motive with which he did those things. ಅವನು ಯಾವ ಉದ್ದೇಶಗಳಿಗಾಗಿ ಅದನ್ನ ಮಾಡಿದನು ಅನ್ನೋದನ್ನ ಹೊರತರ್ತಾರೆ. Now these are the two things in another person's life you don't know. ಈ ಎರಡು ವಿಷಯಗಳು ಬೇರೊಬ್ಬನ ಜೀವಿತದಲ್ಲಿ ನಮಗೆ ಗೊತ್ತಿಲ್ಲ. See, even if you've known me for many years, you don't know my thoughts. ನನಗೆ ನನ್ನನ್ನು ನೀವು ಬಹಳ ವರ್ಷದಿಂದ ತಿಳ್ಕೊಂಡಿದ್ರು, ನನ್ನ ಉದ್ದೇಶಗಳು ಗೊತ್ತಿಲ್ಲ ನಿಮಗೆ. You don't know the motives of my heart. ನನ್ನ ಹೃದಯದ ಉದ್ದೇಶಗಳು ಗೊತ್ತಿಲ್ಲ ನಿಮಗೆ. So you can't really judge me because you don't know these two most important areas. ನೀವು ಈ ಮುಖ್ಯ ಎರಡು ಕ್ಷೇತ್ರಗಳು ಗೊತ್ತಿಲ್ಲದೆ ಇರೋದ್ರಿಂದ ನನ್ನನ್ನು ನೀವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. That's exactly what this verse says. ಈ ವಾಕ್ಯ ಅದೇ ಹೇಳ್ತಾ ಇರೋದು. It's the motive that God is going to examine in the final day. ಕಡೆಯ ದಿವಸದಲ್ಲಿ ಕರ್ತನು ಈ ಉದ್ದೇಶಗಳನ್ನು ಮಾತ್ರ ತೀರ್ಪು ಮಾಡ್ತಾರೆ. On the basis of the motive with which we did certain things, ನಾವು ಯಾವ ಉದ್ದೇಶದಿಂದ ಈ ಕಾರ್ಯಗಳನ್ನು ಮಾಡಿದ್ವೋ, those hidden thoughts with which we did certain things, ಆ ಹೃದಯದ ಆಲೋಚನೆಗಳಿಂದ ನಾವು ಯಾವುದನ್ನು ಮಾಡಿದ್ವೋ, ಈ on the basis of those thoughts God will either praise a man or not give praise to a man. ಈ ಉದ್ದೇಶಗಳನ್ನು ತುಲನೆ ಮಾಡಿ ದೇವರು ಆತನನ್ನು ಹೊಗಳಬೇಕೋ ಅಥವಾ ತೆಗಳಬೇಕೋ ಅನ್ನೋದನ್ನು ದೇವರು ನಿರ್ಧಾರ ಮಾಡ್ತಾರೆ. So what is the important thing? ಯಾವುದು ಮುಖ್ಯವಾದದ್ದು? Not whether you kept a commandment. ನೀವು ಈ ಆಜ್ಞೆಗಳನ್ನು ಅನುಸರಿಸಿದ್ರಿ ಅನ್ನೋದಲ್ಲ. Not whether you lived a pure life. ನೀವು ಬಹಳ ಒಳ್ಳೆಯ ಜೀವಿತ ನಡೆಸಿದ್ರಿ ಅನ್ನೋದಲ್ಲ. What was the reason? ಯಾಕೆ, ಯಾವ ಕಾರಣದಿಂದ ಮಾಡಿದ್ರಿ ಅದನ್ನ ಅಂತ. That's where the corruption comes. ಅಲ್ಲಿ ಒಂದು ದುಷ್ಟತೆ ಬರುತ್ತೆ. You know, it's like a person who's got a very infectious disease. ಒಬ್ಬನಿಗೆ ತುಂಬಾ ಸಾಂಕ್ರಾಮಿಕ ರೋಗ ಇದ್ರೆ, and he gives you a very beautiful
apple to eat. ಆತನು ಆತನ ಕೈಯಿಂದ ನಿಮಗೆ ಒಂದು ಸೇಬು ಹಣ್ಣನ್ನು ಕೊಡ್ತಾನೆ. The apple may be a very good apple. ಆ ಸೇಬು ಹಣ್ಣು ಭಾಳ ಚೆನ್ನಾಗಿರ್ಬೋದು. But you still don't take it and eat it. ಯಾಕೆಂದರೆ ಅದನ್ನು ನೀವು ಇನ್ನೂ ತಗೊಂಡು ತಿನ್ನಲ್ಲ. Because the hand that's giving it is full of some disease. ಆ ಕೈಯಲ್ಲಿ ಒಂದು ಆ ಕಾಯಿಲೆ ಇದೆ, ರೋಗವಿದೆ, ಅದರಿಂದ ನೀವು ತಗೊಳ್ಳಲ್ಲ ಅದನ್ನು. Many times when we do something for the Lord, ನಾವು ಹೆಚ್ಚು ಸಲ ದೇವರಿಗೆ ಏನಾದರೂ ಮಾಡುವಾಗ what we do is good. ನಾವು ಏನು ಮಾಡ್ತೀವೋ ಅದು ಒಳ್ಳೆಯದು, like the apple. ಆ ಹಣ್ಣಿನ ಥರ. But the hand that's giving it, the motive is bad. ಆ ಮಾಡುವಂಥ ಉದ್ದೇಶ ಕೆಟ್ಟದಾಗಿರುತ್ತೆ. And just like you will not take that apple from a diseased person, God does not accept that good deed that comes from you. ಆ ರೋಗಿಯ ಕೈಯಿಂದ ಹಣ್ಣನ್ನು ನೀವು ಹೇಗೆ ತಗೊಳ್ಳೋದಿಲ್ವೋ ಹಾಗೆ ಆತನ ಸೇವೆಯನ್ನು ಕೂಡ ದೇವರು ತಗೊಳ್ಳೋದಿಲ್ಲ. And many of us will get a big surprise when we stand before the Lord. ಕರ್ತನ ಮುಂದೆ ನಾವು ನಿಂತ್ಕೊಂಡಾಗ ಬಹಳಷ್ಟು ಜನರಿಗೆ ಆಶ್ಚರ್ಯವಾಗುತ್ತೆ. And say, Lord, I did so many things, good things. ಕರ್ತನೇ, ನಾನು ಇಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀನಿ. Yeah, that's all true, but the motive was bad, so it's all dirty. ಹೌದು, ಬಹಳಷ್ಟು ಮಾಡಿದೀಯಾ, ಆದರೆ ಅದರ ಉದ್ದೇಶಗಳು ತಪ್ಪಾಗಿದ್ದರಿಂದ ನನಗೆ ಬೇಡ ಅದು ಅಂತ ಹೇಳ್ತಾರೆ. Many Christians don't realize this. ಇದನ್ನ ಬಹಳಷ್ಟು ಕ್ರೈಸ್ತರು ಅರ್ಥ ಮಾಡ್ಕೊಳ್ಳೋದಿಲ್ಲ. The only thing that has value before God is what you do because you love Him with all your heart. ದೇವರ ಮುಂದೆ ಮುಖ್ಯವಾಗಿ ಗೌರವ ಪಡ್ಕೊಳ್ಳುವಂಥದ್ದು ಯಾವುದಂದ್ರೆ ನೀವು ಒಳ್ಳೆಯ ದೇವರನ್ನ ಪ್ರೀತಿಸೋದ್ರಿಂದ ಆತನ ಆಜ್ಞೆಗಳನ್ನು ಕಾಪಾಡೋದು. See, that's why when somebody asked Jesus this question in Matthew 22, ಮತ್ತಾಯ 22ರಲ್ಲಿ ಯಾರೋ ಒಬ್ರು ಒಂದು ಪ್ರಶ್ನೆಯನ್ನು ಕೇಳಿದಾಗ ನೋಡ್ಕೊಳ್ತೀವಿ ಇಲ್ಲಿ. ಮತ್ತಾಯ 22 somebody asked him, verse 36, what is the great commandment in the law? ಇಲ್ಲಿ 37ನೇ ವಚನ ನೋಡ್ಕೊಳ್ಳೋಣ. 36 36ನೇ ವಚನದಲ್ಲಿ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಅಂತ ಯಾರೋ ಒಬ್ರು ಕೇಳಿದ್ರು. Jesus said, this is the first commandment, you shall love the Lord your God with all your heart, souls and mind. ಯೇಸು ಹೇಳಿದರು, ನೀನು ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. Great and foremost commandment ಎಂಬ ಆಜ್ಞೆಯೇ ಬಹಳ ಮುಖ್ಯವಾದದ್ದು ಮತ್ತು ಮೊದಲನೇದು ಅಂತ ಯೇಸು ಹೇಳಿದರು. So everything must come out of this. ಎಲ್ಲ ನಮ್ಮ ಕಾರ್ಯಗಳು ಇದರ ಮುಖಾಂತರ ಬರಬೇಕು. And so the first thing we need to see is not whether we are keeping the commandments or avoiding sin. ಮೊದಲನೇದಾಗಿ ನಾವು ಪಾಪಗಳನ್ನು ತಡಿತಾ ಇದ್ದೀವೋ ಅಥವಾ ಆಜ್ಞೆ ಅನುಸರಿಸ್ತಾ ಇದ್ದೀವೋ ಅನ್ನೋದು ಮುಖ್ಯ ಅಲ್ಲ. I get so many letters from people, so many people ask me for counsel. Brother, I'm defeated by sin. How shall I overcome it? ಬಹಳಷ್ಟು ಪತ್ರಗಳು ನನಗೆ ಬರುತ್ತೆ. ಬಹಳಷ್ಟು ಜನ ಬರೀತಾರೆ, ಅಯ್ಯೋ ನಾನು ಪಾಪದಲ್ಲಿ ಬಿದ್ದೋಗಿದ್ದೀನಿ, ಹೇಗೆ ನಾನು ಮೇಲೆ ಬರೋದು. I'm sure that's a problem for many of you sitting here. ನಿಮ್ಮಲ್ಲಿ ಇಲ್ಲಿ ಕುಳಿತವರಲ್ಲೂ ಅದೇ ತೊಂದರೆ ಇರಬಹುದು. That's not where you should start. ಅಲ್ಲಿ ಪ್ರಾರಂಭಿಸಬಾರ್ದು ನೀವು. It is, you got to start with loving God with all your heart, soul and mind. ನೀವು ಪ್ರಾರಂಭಿಸಬೇಕಾದ್ದು ನೀವು ದೇವರನ್ನ ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸೋದ್ರಿಂದ. You know, you can do a good deed without love for some other reason. ನೀವು ಒಂದು ಒಳ್ಳೆ ಕಾರ್ಯವನ್ನ ಪ್ರೀತಿ ಇಲ್ಲದೆ ಬೇರೆ ಕಾರಣಗಳಿಂದ ಮಾಡಬಹುದು. So even if you overcome sin, you still don't please God. ನೀವು ಪಾಪವನ್ನ ಜಯಿಸಿದ್ರು ಇನ್ನು ದೇವರಿಗೆ ಮೆಚ್ಚುಗೆ ಆಗಲಿಲ್ಲ ಅದು. See, your wife and a servant woman may work in your kitchen. ನಿಮ್ಮ ಹೆಂಡತಿ ಮತ್ತು ಒಬ್ಬ ಸೇವಕಿ ನಿಮ್ಮ ಅಡಿಗೆ ಮನೆ ಕೋಣೆಯಲ್ಲಿ ಕೆಲಸ ಮಾಡಬಹುದು. Both of them may be rolling chapatis there. ಇಬ್ಬರು ಚಪಾತಿ ಮಾಡ್ತಾ ಇರಬಹುದು. One is doing it out of love and the other is doing it for money. ಒಬ್ಬಾಕೆ ನನಗೆ ಹಣ ಸಿಗುತ್ತೆ ಅಂತ ಮಾಡ್ತಾ ಇರ್ತಾಳೆ, ಇನ್ನೂ ಒಬ್ಬಾಕೆ ಪ್ರೀತಿಯಿಂದ ಮಾಡ್ತಾ ಇರ್ತಾಳೆ. The chapatis both are doing a very good. ಇಬ್ಬರು ಚಪಾತಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. That's not the question. ಅದು ಮುಖ್ಯ ಪ್ರಶ್ನೆ. One is under law, one is under grace. ಒಬ್ಬಳು ಧರ್ಮಶಾಸ್ತ್ರದ ಅಡಿ ಕೆಲಸ ಮಾಡ್ತಾ ಇದ್ದಾಳೆ, ಒಬ್ಬಳು ಪ್ರೀತಿಯಿಂದ ಕೃಪೆಯ ಕೆಳಗಡೆ ಮಾಡ್ತಾ ಇದ್ದಾಳೆ. That is the difference. ಅದೇ ವ್ಯತ್ಯಾಸ between Old Testament and New Testament. ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ವ್ಯತ್ಯಾಸ ಇದೆ. In the Old Testament people served God like the servant. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸೇವಕಿ ಹೇಗೆ ಕೆಲಸ ಮಾಡ್ತಾಳೋ ಹಾಗೆ ಮಾಡಿದ್ರು. In the New Testament we do the same thing, but it is as the bride of Christ. ಹೊಸ ಒಡಂಬಡಿಕೆಯಲ್ಲಿ ನಾವು ಮೊದಲಗಿತ್ತಿಯ ರೀತಿಯಲ್ಲಿ ನಾವು ಮಾಡ್ತೇವೆ ಪ್ರೀತಿಯಿಂದ. That's why in Revelation chapter 2, ಅದರಿಂದ ನಾವು ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೀವಿ. Revelation chapter 2, 2ನೇ ಅಧ್ಯಾಯದಲ್ಲಿ the Lord told the elder of a church, ಒಂದು ಸಭೆಯ ಹಿರಿಯನಿಗೆ ಕರ್ತನೆ ಹೇಳ್ತಾನೆ, he says, you're doing a lot of good things. ನೀನು ಬಹಳ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀಯ. Verse 2,
ಎರಡನೇ ವಚನ, I know your deeds, your toil, your perseverance. ನಿನ್ನ ಕೃತ್ಯಗಳು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು And ಅಂತ verse ಹೇಳುತ್ತೆ. 3, your perseverance, you endured for my name's sake, you have not grown weary. ಮೂರನೇ ವಚನದಲ್ಲಿ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗಳಿಲ್ಲ. All this is useless because you have left your first love. ಇದೆಲ್ಲ ಪ್ರಯೋಜನವಿಲ್ಲದಂಥದ್ದು, ಯಾಕೆಂದ್ರೆ ನೀನು ಮೊದಲ ಪ್ರೀತಿಯನ್ನು ಕಳೆದುಕೊಂಡು ಬಿಟ್ಟಿದೀಯಾ. So he says, what's the use of all that? If you were under the Old Testament, that's okay. ನೀನು ಹಳೆ ಒಡಂಬಡಿಕೆ ಅಡಿಯಲ್ಲಿದ್ರೆ ಪರವಾಗಿಲ್ಲ, But now it's no use. ಇವಾಗ ಪ್ರಯೋಜನವಿಲ್ಲ ಅದು. Do you know that? ನಿಮಗೆ ಗೊತ್ತಾ ಅದು? Do you know that all the good things you do have no value before God if you don't do it out of love? ನೀವು ಮಾಡುವಂಥ ಎಲ್ಲ ಕಾರ್ಯಗಳು ದೇವರಿಗೆ ಯಾವ ಬೆಲೆ ಇಲ್ಲ, ನೀವು ಪ್ರೀತಿಯಿಂದ ಮಾಡಿಲ್ಲ ಅಂದ್ರೆ ಗೊತ್ತಾ ನಿಮಗೆ? That's why I say many people are going to get a big surprise when Jesus comes again. ಅದರಿಂದ ನಾನು ಹೇಳ್ತೀನಿ, ಯೇಸು ತಿರುಗಿ ಬಂದಾಗ ಬಹಳಷ್ಟು ಜನರಿಗೆ ಆಶ್ಚರ್ಯಗಳಾಗುತ್ತೆ. They'll be surprised to discover that so many things they did were just wood, hay and straw. ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ, ಅವ್ರು ಮಾಡಿದ ಕೆಲಸಗಳು ಬರೀ ಪೊಳ್ಳಾಗಿರುತ್ತೆ ಅನ್ನೋದು. It's good to know that now. ಅದು ಇವಾಗಲೇ ತಿಳ್ಕೊಳ್ಳೋದು ಬಹಳ ಮುಖ್ಯ. And that's why I say the first commandment is to love God with all your heart, soul and mind. ಅದರಿಂದ ನಾನು ಹೇಳ್ತೀನಿ, ಮೊದಲ ಆಜ್ಞೆ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂಥದ್ದು, Not victory over sin. ಪಾಪ ಜಯಿಸುವಂಥದ್ದಲ್ಲ. That comes from loving God with all your heart, soul and mind. ನೀವು ಅದನ್ನ ದೇವರನ್ನ ಪ್ರೀತಿಸೋದ್ರಿಂದ ಮುಂದಿನದು ಬರುತ್ತೆ. Otherwise it will be just an external victory just to show other people you got victory. ಇಲ್ಲ ಅಂದ್ರೆ ಅದು ಹೊರಗಿನ ಒಂದು ಜಯವಾಗಿರುತ್ತೆ ಜನಗಳಿಗೆ ತೋರಿಸಲಿಕ್ಕೆ. So when we come to this most important thing, ನಾವು ಈ ಮುಖ್ಯವಾದ ವಿಷಯಕ್ಕೆ ಬಂದಾಗ, to love God with all our hearts, ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವ that means in my heart there is no place for anything else. ನನ್ನ ಹೃದಯದಲ್ಲಿ ಬೇರೆ ಯಾವುದಕ್ಕೂ ಯಾವ ಸ್ಥಾನನೂ ಇಲ್ಲ. There's no place for my job, ನನ್ನ ಕೆಲಸಕ್ಕೆ ಸ್ಥಾನ ಇಲ್ಲ, my property, ನನ್ನ ಆಸ್ತಿಗೆ, my wife, ನನ್ನ children. ಹೆಂಡತಿ, ಮಕ್ಕಳು No. ಇಲ್ಲ. And you may say, well, am I not supposed to love my wife? ನೀವು ಹೇಳ್ಬೋದು, ನನ್ನ ಹೆಂಡತಿನ ಪ್ರೀತಿಸಬಾರ್ದ ನಾನು? Well, you've tried to love your wife for so long and that's why you fight with her. ನೀವು ಇಷ್ಟು ದಿವಸಗಳ ಕಾಲ ನೀವು ಹೆಂಡತಿನ ಪ್ರೀತಿಸಕ್ಕೆ ಪ್ರಯತ್ನ ಮಾಡಿನೇ ಇಷ್ಟು ಜಗಳ ಮಾಡ್ತಾ ಇದ್ದೀರಾ. You haven't succeeded. ನಿಮಗೆ ಜಯ ಸಿಕ್ಕಿಲ್ಲ. You love God with all your heart, you'll stop fighting with your wife. ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿ ನೀವು ನಿಲ್ಲಿಸ್ಬಿಡ್ತೀರಾ ಜಗಳ ಮಾಡೋದು. That's the time you'll really love your wife. ಅದೇ ಸಮಯದಲ್ಲಿ ನೀವು ನಿಜವಾಗಿ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ತೀರಾ. Why is it so difficult for brothers to get along with each other? ಯಾಕೆ ಇಬ್ಬರು ಸಹೋದರರ ಜೊತೆಯಲ್ಲಿ ಹೋಗ್ಲಿಕ್ಕೆ ಕಷ್ಟ ಅನ್ಯೋನ್ಯತೆಯಲ್ಲಿ? Because they're trying to love one another without loving God first. ಯಾಕೆ ಅಂದ್ರೆ ಅವ್ರು ಒಬ್ರನ್ನೊಬ್ರು ಪ್ರೀತಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ದೇವರನ್ನ ಪ್ರೀತಿಸೋದು. If you love God with all your heart first, then it'll be easy to love your brother. ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿದ್ರೆ ಸಹೋದರನ ಪ್ರೀತಿಸೋದು ಸುಲಭವಾಗುತ್ತೆ. It's going to be very difficult. ಇಲ್ಲ ಅಂದ್ರೆ ಬಹಳ ಕಷ್ಟಕರವಾಗುತ್ತೆ. If you find it to be a great struggle to love somebody, then here's the reason. ನಿಮಗೆ ಯಾರನ್ನಾದ್ರೂ ಪ್ರೀತಿಸಿಕ್ಕೆ ಬಹಳ ಕಷ್ಟ ಆಗ್ತಾ ಇದ್ರೆ ಇದೇ ಕಾರಣವಾಗಿದೆ. That's because you don't love God with all your heart. ಯಾಕೆ ಅಂದ್ರೆ ದೇವರನ್ನ ನೀವು ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ. ಅದರಿಂದ Supposing you have a very difficult wife, ನಿಮಗೆ ಬಹಳ ಕಷ್ಟದ ಹೆಂಡತಿ ಇದ್ರೆ, or a difficult husband, ಕಷ್ಟದ ಗಂಡನಿದ್ರೆ, there are believers like that. ಅಂತ ವಿಶ್ವಾಸಿಗಳು ಇದ್ದಾರೆ. And I've heard so many of them complain. ಅದರಲ್ಲಿ ಬಹಳಷ್ಟು ಜನ ದೂಷಣೆಗಳನ್ನು ಹೇಳೋದನ್ನ ಕೇಳಿದ್ದೀನಿ. Why? ಯಾಕೆ? Because they don't love God with all their heart. ಯಾಕಂದ್ರೆ ಅವರು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ. And I've met a few believers who got difficult wives who never complain. ನಾನು ಕೆಲವು ವಿಶ್ವಾಸಿಗಳನ್ನ ನೋಡಿದ್ದೀನಿ, ಅವರು ಕಷ್ಟದ ಹೆಂಡತಿ ಇದ್ರು ಆದ್ರೆ ದೂಷಣೆ ಮಾಡೋದಿಲ್ಲ. Why they never complain? ಯಾಕೆ ಅವರು ದೂಷಣೆ ಮಾಡೋದಿಲ್ಲ? Because they love God with all their heart. ಕರ್ತನನ್ನ ಪೂರ್ಣ ಹೃದಯದಿಂದ ಪ್ರೀತಿಸ್ತಾರೆ. So that is the secret. ಅದೇ ರಹಸ್ಯವಾಗಿದೆ. Many of your problems come because you're not loving God with all your heart. ನಿಮ್ಮ ಅನೇಕ ಸಮಸ್ಯೆಗಳಿಗೆ ಕಾರಣ ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸದೇ ಇರೋದು. You're trying to keep some other commandment before keeping the first one. ಮೊದಲನೇ ಒಂದು ಆಜ್ಞೆಯನ್ನ ಅನುಸರಿಸದೆ ಯಾವುದೋ ಬೇರೆ ಆಜ್ಞೆಯನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. To use an illustration, ಒಂದು ಉದಾಹರಣೆಯನ್ನು ಹೇಳಬೇಕು ಅಂದ್ರೆ, it's like putting the roof before you put the pillars on the walls. ನೀವು ಒಂದು ಪಿಲ್ಲರ್ ಮತ್ತು ಗೋಡೆಯನ್ನ ಕಟ್ಟದೆ ಛಾವಣಿಯನ್ನ ಕಟ್ಟಲಿಕ್ಕೆ ಹೋಗೋದು ತರ. How can you do that? ನೀವು ಹೇಗೆ ಮಾಡ್ಲಿಕ್ಕೆ ಆಗುತ್ತೆ? How can you put a roof before you put the pillars up? ನೀವು ಛಾವಣಿನ ಹೇಗೆ ಹಾಕ್ತೀರಾ ಪಿಲ್ಲರ್ ಹಾಕ್ತೇನೆ? That's impossible. It'll just collapse. ಅದು ಅಸಾಧ್ಯ, ಅದು ಬಿದ್ದೋಗ್ಬಿಡುತ್ತೆ. So before all that we got to have a foundation. ಅದು ಎಲ್ಲದಕ್ಕೆ ಮೊದಲು ನಮಗೆ ಅಸ್ತಿವಾರವಿರಬೇಕು. So let me tell you about the foundation. ಅಸ್ತಿವಾರದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. If you don't have this foundation, you can't love God. ನಿಮಗೆ ಈ ಅಸ್ತಿವಾರ ಇಲ್ಲ ಅಂದ್ರೆ ದೇವರಿಗೆ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. To love God with all our heart is not the foundation.
ದೇವರನ್ನ ಪ್ರೀತಿಸೋದೇ ಅಸ್ತಿವಾರವಲ್ಲ. That's like the pillars. ಅದು ಒಂದು ಪಿಲ್ಲರ್ ತರ. The foundation is ಒಂದು ಅಸ್ತಿವಾರ ಏನಾಗಿದೆ ಅಂದ್ರೆ God loves me. ದೇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋದು. On that foundation I can love him. ಆ ಒಂದು ಅಸ್ತಿವಾರದ ಮೇಲೆ ನಾನು ದೇವರನ್ನ ಪ್ರೀತಿಸ್ತೇನೆ. See 1 John chapter 4. ಒಂದು ಯೆಹೋವನ 4ನೇ ವಚನವನ್ನು verse 19. 19ನೇ ವಚನ. We love because he first loved us. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. You see which is the foundation and which is the building? ಇದರಲ್ಲಿ ನೋಡಿ ಯಾವುದು ಕಟ್ಟಡ ಯಾವುದು ಅಸ್ತಿವಾರ. It's because I know God loved me that I love him. ದೇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋ ಒಂದು ಕಾರಣದಿಂದ ನಾನು ಆತನನ್ನು ಪ್ರೀತಿಸ್ತೇನೆ. verse 10. 10ನೇ ವಚನ ನೋಡಿ. In this is love, not that we loved God, but that he loved us. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಕರ್ತನವಾಗಿ ತಮ್ಮ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. So it's not that we loved God. ಇದು ನಾವು ದೇವರನ್ನ ಪ್ರೀತಿಸುತ್ತೀವಿ ಅನ್ನೋದಲ್ಲ, ಆತ ನಮ್ಮನ್ನು ಪ್ರೀತಿಸಿದನು ಮುಖ್ಯವಾದ. Why is that important? Why is it important to understand that? ಯಾಕೆ ಇದು ಮುಖ್ಯವಾದದ್ದು? Because if you don't understand how much God loved you, you're not going to love him. ದೇವರು ನಿಮ್ಮನ್ನು ಎಷ್ಟು ದೀರ್ಘವಾಗಿ ಪ್ರೀತಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ನೀವು ದೇವರನ್ನ ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. From the beginning of my conversion, ನನ್ನ ಪರಿವರ್ತನೆಗೆ ಮೊದಲಿನಿಂದ I've sought to love God with all my heart. ನಾನು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಲಿಕ್ಕೆ ಪ್ರಯತ್ನ ಮಾಡಿ, everything I have done, I have tried to do out of love for him. ನಾನು ಪ್ರತಿಯೊಂದನ್ನು ದೇವರನ್ನ ಪ್ರೀತಿಸೋದ್ರಿಂದನೇ ಮಾಡಿದ್ದೀನಿ. ನಾನು not for money, not for honor, ಹಣಕ್ಕಾಗಿ ಅಲ್ಲ, ಗೌರವಕ್ಕಾಗಿ ಅಲ್ಲ, not to please my conscience, ನನ್ನ ಮನಸಾಕ್ಷಿಗೆ ಮೆಚ್ಚಿಸೋದಕ್ಕಲ್ಲ, but because I loved God. ಯಾಕೆ ಅಂದರೆ ದೇವರನ್ನ ನಾನು ಪ್ರೀತಿಸ್ತೀನಿ. That love came out of my meditating on two things. ಆ ಪ್ರೀತಿ ಹೇಗೆ ಬಂತು ಅಂದರೆ ಎರಡು ವಿಷಯಗಳ ಧ್ಯಾನ ಮಾಡೋದ್ರಿಂದ. Double foundation for our love for God. ದೇವರ ಪ್ರೀತಿಗೆ ಇರುವಂತ ಇದು ಇಬ್ಬದಿಯ ಒಂದು ಅಸ್ತಿವಾರವಾಗಿದೆ. One is ಮೊದಲನೇದು that he loved us. ಆತ ನನ್ನನ್ನು ಪ್ರೀತಿಸಿದನು. He loved us with everything that he had. ಆತನಲ್ಲಿ ಇದ್ದದ್ದೆಲ್ಲ ಸೇರಿ ಆತನು ನಮ್ಮನ್ನು ಪ್ರೀತಿಸಿದನು ಪೂರ್ಣವಾಗಿ. When God gave us his son, that was the best that he could give. ನಮಗೆ ದೇವರು ತನ್ನ ಮಗನನ್ನೇ ಕೊಟ್ಟಾಗ ಅದೇ ಅತ್ಯುತ್ತಮವಾದದ್ದು. And that's why it looks so cheap when we give him some small gift in return. ಅದರಿಂದ ನಾವು ಏನಾದರೂ ಕೊಟ್ಟರೆ ಅದು ಬಹಳ ಕ್ಷೀಣವಾಗಿ ಕಾಣಿಸುತ್ತೆ. That is the shameful thing of so many believers. ಬಹಳಷ್ಟು ವಿಶ್ವಾಸಿಗಳಿಗೆ ಇದು ನಾಚಿಕೆ ಉಂಟಾದದ್ದು. God gave his best. ಆತನು ತನಗೆ ಅತ್ಯುತ್ತಮವಾದದನ್ನ ಕೊಟ್ಟುಬಿಟ್ನು ನಮಗೆ. And what do you give in return? ಅವನಿಗೆ ಮತ್ತೆ ಏನು ಕೊಡ್ತಾ ಇದ್ದೀರಾ ನಾವು? A little bit of your time. ನಿಮ್ಮ ಸ್ವಲ್ಪ ಸಮಯ, a little bit of your money or nothing at all. ಸ್ವಲ್ಪ ಹಣ ಅಥವಾ ಏನು ಇಲ್ಲ. Aren't you ashamed of yourself? ಅದರಿಂದ ನಿಮಗೆ ನಾಚಿಕೆ ಆಗಲ್ವಾ? It's because you haven't seen how much God loved you. ಯಾಕೆ ಅಂದರೆ ನೀವು ದೇವರು ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಲ್ಲ. When I saw how much God loved me, it was not at all difficult for me to give everything to him. ನಾನು ದೇವರು ನನ್ನ ಎಷ್ಟೊಂದು ಪ್ರೀತಿಸಿದಾನೆ ಅಂತ ನೋಡಿದಾಗ ನಾನು ಏನು ಕೊಡ್ಲಿಕ್ಕೂ ಕಷ್ಟ ಆಗಲಿಲ್ಲ. You know, so many times we tell people you got to love God, you got to love God. ನಾವು ಬಹಳಷ್ಟು ಸಲ ಬೇರೆಯವ್ರಿಗೆ ಹೇಳ್ತೀವಿ ನೀನು ದೇವ್ರನ್ನ ಪ್ರೀತಿಸಬೇಕು ಅಂತ. But they can't love God if they don't see how much God has loved them first. ಅವರು ದೇವರು ಎಷ್ಟು ಪ್ರೀತಿಸಿದಾರೆ ತಮ್ಮನ್ನಂತ ನೋಡಲಿಲ್ಲ ಅಂದರೆ ಅವ್ರಿಗೆ ಪ್ರೀತಿಸಕ್ಕೆ ಆಗೋದಿಲ್ಲ. We tell people don't love the world, don't love money. ನಾವು ಹೇಳ್ತೀವಿ ಲೋಕವನ್ನು ಪ್ರೀತಿಸಬೇಡ, ಹಣವನ್ನು ಪ್ರೀತಿಸಬೇಡ. But still most believers love the world and love money. ಹೆಚ್ಚಿನ ವಿಶ್ವಾಸಿಗಳು ಲೋಕವನ್ನು ಹಣವನ್ನು ಪ್ರೀತಿಸ್ತಾರೆ. Even in our churches. ಇನ್ನು ನಮ್ಮ ಸಭೆಗಳಲ್ಲಿ ಕೂಡ they sit there like holy people. ನಾವು ಸಭೆಯ ಕೂಟಗಳಲ್ಲಿ ಪವಿತ್ರರಂತೆ ಕುಳಿತುಕೊಂಡಿರ್ತಾರೆ. But they love the world. ಅವರು ಲೋಕವನ್ನು ಪ್ರೀತಿಸ್ತಾರೆ. And the reason is they have not seen how much God loved them. ಅದಕ್ಕೆ ಕಾರಣ ಏನಂದ್ರೆ ದೇವರು ಅವರನ್ನು ಎಷ್ಟು ಪ್ರೀತಿಸಿದ್ದಾರೆ ಅಂತ ಕಂಡುಕೊಂಡಿಲ್ಲ ಅವರು. I'll tell you something. ನಾನು ಹೇಳಲಿಕ್ಕೆ when I saw how much the Lord loved me, it changed my life completely.
ನಾನು ದೇವರು ನನ್ನನ್ನು ಎಷ್ಟೊಂದು ಪ್ರೀತಿಸಿದ್ದಾರೆ ಅಂತ ನೋಡಿದಾಗ ನನ್ನ ಜೀವಿತವೇ ಬದಲಾಗ್ಬಿಡ್ತು. Nobody had to tell me to stop loving the world. ನನಗೆ ಯಾರು ಹೇಳಬೇಕಾಗಿರಲಿಲ್ಲ ಲೋಕ ಪ್ರೀತಿಸಬೇಡ ಅಂತ. Why do you have to keep on hearing, don't love the world, don't love the world, don't love the world? ಯಾಕೆ ನಾವು ಯಾವಾಗಲೂ ಕೇಳಿಸ್ಕೊಳ್ತಾ ಇರಬೇಕು ಲೋಕವನ್ನು ಪ್ರೀತಿಸಬೇಡ ಲೋಕವನ್ನು ಪ್ರೀತಿಸಬೇಡ ಅಂತ? It's because you don't meditate on how much God loves you. ಯಾಕೆ ಅಂದರೆ ನೀವು ದೇವರು ಎಷ್ಟು ನಿಮ್ಮನ್ನು ಪ್ರೀತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಧ್ಯಾನ ಮಾಡಿಲ್ಲ. I'll tell you something. If you understand how much God loves you, it will change your life. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಅಂತ ಕಂಡುಕೊಂಡ್ರೆ ಅದು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೆ. You can hear a message on it, that won't change your life. ನೀವು ಅದರ ಬಗ್ಗೆ ಪ್ರಸಂಗ ಕೇಳಬಹುದು, ಆದರೆ ಅದು ನಿಮ್ಮ ಜೀವಿತವನ್ನು ಬದಲಾಯಿಸಲ್ಲ. When you ಬದಲಾಯಿಸಲ್ಲ. see it in your heart, ನೀವು ನಿಮ್ಮ ಹೃದಯದಿಂದ ನೋಡಬೇಕು ಅದನ್ನು. how much God loved you. ಎಷ್ಟು ದೇವರು ನಿಮ್ಮನ್ನು And that can only come if you take a little pains to meditate on God's love for you. ಅದು ಹೇಗೆ ಬರುತ್ತೆ ಅಂದರೆ ನೀವು ಕಷ್ಟ ತಗೊಂಡು ನೀವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. See how much God loves you. ಎಷ್ಟು ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ. How much it cost Jesus to make you his child. ಯೇಸುಗೆ ತೆತ್ತ ಬೆಲೆ ಏನಾಗಿದೆ ನೀವು ನಿಮ್ಮನ್ನ ದೇವರ ಮಕ್ಕಳಾಗಿ ಮಾಡಲಿಕ್ಕೆ. See, many of us have seen movies of Christ being crucified. ನಾವು ಬಹಳಷ್ಟು ಜನ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಡೋ ಸಿನಿಮಾಗಳನ್ನು ನೋಡಿದ್ದೇವೆ. That makes us emotionally stirred for a little while. ಅದನ್ನು ನಮಗೆ ಮಾನಸಿಕವಾಗಿ ಭಾವೈಕ್ಯರಾಗಿ ಮಾಡುತ್ತೆ. I remember in my younger days how I used to see such movies and I'd really weep when I saw how much Jesus suffered. ನನ್ನ ಯೌವನದ ಜೀವನದಲ್ಲಿ ಆ ಥರ ಸಿನಿಮಾಗಳನ್ನು ನೋಡಿದಾಗ ನನಗೆ ಅಳು ಬರ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. But it didn't change my life. ಆದರೆ ನನ್ನ ಜೀವಿತ ಬದಲಾಗಿಲ್ಲ. It is just for a short moment you feel, oh, how much he suffered for me. ಕೆಲವೇ ಸಮಯಗಳ ಕಾಲ ನನಗೆ ಭಾವುಕತೆ ಆಗ್ತಾ ಇತ್ತು, ಆಮೇಲೆ ಅದು ಹೋಗ್ಬಿಡ್ತಾ ಇತ್ತು. You see, you can see a movie like that. ಆ ಥರ ಒಂದು ಸಿನಿಮಾ ನೀವು ನೋಡ್ಬೋದು. And the next day go out and live for the world just like anybody else. ಎರಡನೇ ದಿವಸ ನೀವು ಹೋಗಿ ಲೋಕಕ್ಕೆ ಪೂರ್ಣವಾಗಿ ಜೀವನ ಮಾಡಬಹುದು. It doesn't change you. ಇದು ನಿಮ್ಮನ್ನು ಬದಲಾಯಿಸಲ್ಲ. For that short time you felt a little sad in your heart. ಆ ಒಂದು ಚಿಕ್ಕ ಸಮಯದಲ್ಲಿ ನಿಮಗೆ ಬಹಳ ದುಃಖ ಆಗ್ಬೋದು. When you understand how much he suffered, ನಿಮಗೆ ಅರ್ಥ ಆದ್ರೆ ಆತ ಎಷ್ಟು ಕಷ್ಟಪಟ್ಟನು ಅಂತ. not just the physical suffering, ಆತನ ಶಾರೀರಿಕ ಕಷ್ಟಗಳು ಮಾತ್ರ ಅಲ್ಲ, but the spiritual suffering. ಆತ್ಮಿಕವಾದ ಕಷ್ಟಗಳು. How much he suffered. ಎಷ್ಟು ಆತನು ಕಷ್ಟಪಟ್ಟನು. You know what was the most difficult suffering for Jesus on the cross? ಯಾವುದು ಗೊತ್ತಾ ಆತನಿಗೆ ಬಹಳ ಕಷ್ಟವಾದದ್ದು ಶಿಲುಬೆ ಮೇಲೆ ಅನುಭವಿಸಿದ್ದು? That the Father forsook him for those 3 hours. ತಂದೆಯಾದ ದೇವರು ಆತನನ್ನು ಆ 3 ಗಂಟೆಗಳ ಕಾಲ ಬಿಟ್ಬಿಟ್ನಲ್ಲ, ಅದು ಬಹಳ ಕಷ್ಟವಾದದ್ದು. Jesus hung on the cross from 9 o'clock in the morning till 3 o'clock in the afternoon. ಯೇಸು 9 ಗಂಟೆ ಬೆಳಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದವರೆಗೆ ಶಿಲುಬೆ ಮೇಲಿದ್ದನು. But for the last 3 hours God forsook him. ಕಡೆಯ 3 ಗಂಟೆಗಳ ಕಾಲ ದೇವರು ಆತನನ್ನು ಬಿಟ್ಟು. And that is so difficult for us to understand. ಅದು ಬಹಳ ಕಷ್ಟ ನಮಗೆ ತಿಳ್ಕೊಳ್ಳಿಕ್ಕೆ. To be cut off from God, ದೇವರಿಂದ ಬೇರ್ಪಡೋದು. none of us have ever experienced that. ನಮಗೆ ಯಾರೂ ಅನುಭವ ಆಗಿಲ್ಲ ಅದಕ್ಕೆ. The only people who have experienced that is those who are in hell today. ಯಾರು ಅದನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಯಾರು ನರಕದಲ್ಲಿದ್ದಾರೋ ಅವರು. Nobody in the world has experienced being cut off from God. ಈ ಲೋಕದಲ್ಲಿ ಇರೋರಿಗೆ ಯಾರು ಅದು ಬೇರ್ಪಟ್ಟಾಗ ಹೇಗಾಗುತ್ತೆ ಅಂತ ಅನುಭವಿಸಿಲ್ಲ. God is good to all people in the world, including the Hindus, Muslims, atheists, everybody. ಈ ಹಿಂದೂ ಮುಸ್ಲಿಂ ದೇವ್ರನ್ನೇ ನಂಬದೇ ಇರೋರು ಎಲ್ಲರಿಗೂ ದೇವರು ಒಳ್ಳೆತನನ ತೋರಿಸ್ತಾ ಇದ್ದಾರೆ. The only people who know what it is to be cut off from God is the people in hell. ನರಕದಲ್ಲಿ ಇರೋರು ಮಾತ್ರ ದೇವರಿಂದ ಬೇರ್ಪಟ್ಟರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾರೆ. And if you could ask somebody who's been in hell for the last 5,000 years, ನೀವು ಕಡೆಯ 5,000 ವರ್ಷದಿಂದ ನರಕದಲ್ಲಿ ಇರೋರನ್ನ ಕೇಳಿದ್ರೆ what he's experiencing, ನಾವು ಏನು ಅನುಭವಿಸಿದ್ದಾನೆ ಅಂತ you get a little idea what it is to be cut off from God. ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಏನು ದೇವರಿಂದ ಬೇರ್ಪಡೋದ್ರ ಅರ್ಥ ಅಂತ. That is what Jesus experienced on the cross. ಅದನ್ನ ಯೇಸು ಶಿಲುಬೆ ಮೇಲೆ ಅನುಭವಿಸಿದ್ರು. Now if you concentrate the suffering of all the millions of people who have gone to hell, ನೀವು ಅದನ್ನೆಲ್ಲ ಸೇರಿಸಿ ಹೋಗಿರುವಂತ ಮಿಲಿಯಗಟ್ಟಲೆ ಜನರು ನರಕದಲ್ಲಿ ಇರೋರನ್ನ ಕಷ್ಟಗಳನ್ನೆಲ್ಲ ಸೇರಿಸಿ for all eternity what that suffering is,
ಆ ನಿತ್ಯತ್ವದ ಕಾಲದ ಆ ಕಷ್ಟವನ್ನ ಸೇರಿಸಿ, all the millions of people who are there, ಆ ಮಿಲಿಯಗಟ್ಟಲೆ ಜನರು and take all that suffering ಅದನ್ನೆಲ್ಲ ಸೇರಿಸಿ and concentrate it and put it into 3 hours. ಅದನ್ನ ಒಟ್ಟು ಮಾಡಿ ಆ 3 ಗಂಟೆ ಕಾಲ ಹಾಕಿ. That's what Jesus suffered on the cross. ಅಷ್ಟು ಯೇಸು ಕಷ್ಟಪಟ್ಟರು. I don't think we will ever understand it till we go into his presence. ನಮಗೆ ಆತನ ಪ್ರಸ್ತುತತೆಗೆ ಹೋಗುವವರೆಗೂ ನಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ ಇದು. Then we will discover what a terrible thing sin is. ನಮಗೆ ಆಮೇಲೆ ಗೊತ್ತಾಗುತ್ತೆ ಎಷ್ಟು ದುಷ್ಟವಾದದ್ದು ಪಾಪ ಅಂತ. That the greatest problem man faces is not his sickness and his poverty, but sin. ಹೆಚ್ಚಿನ ತೊಂದರೆ ಒಬ್ಬ ಮನುಷ್ಯ ಅನುಭವಿಸುವುದು ಒಂದು ಅನಾರೋಗ್ಯವಲ್ಲ, ಆದರೆ ಪಾಪ. When you see a man suffering with cancer or leprosy, you feel sorry for him. ಯಾರಾದರೂ ಕುಷ್ಠರೋಗದಿಂದ ಕ್ಯಾನ್ಸರಿಂದ ನರಳ್ತಾ ಇದ್ರೆ ನಮಗೆ ದುಃಖ ಆಗುತ್ತೆ. But a person who is in sin is in a worse condition. ಅದಕ್ಕಿಂತ ಒಬ್ಬ ಪಾಪದಲ್ಲಿರೋನು ಇನ್ನೂ ದುಷ್ಟ ಅವಸ್ಥೆಯಲ್ಲಿ When you see a beggar sitting on the road, you feel sorry for him. ಒಬ್ಬ ಬಡವ ಭಿಕ್ಷುಕನೇ ಕುಂತ್ಕೊಂಡಿದ್ರೆ ರೋಡ್ ಸೈಡ್ ಅಲ್ಲಿ ನಿಮಗೆ ದುಃಖ ಆಗುತ್ತೆ. A rich man who is in sin is in a much worse condition. ಈ ಒಂದು ಶ್ರೀಮಂತ ಪಾಪದಲ್ಲಿರೋನು ಇನ್ನೂ ಕ್ಷೀಣ ಸ್ಥಿತಿಯಲ್ಲಿದ್ದಾನೆ. We don't see it because we have not seen how serious sin is. ಯಾಕೆ ಅದನ್ನ ನಾವು ನೋಡೋದಿಲ್ಲ ಅಂದ್ರೆ ನಾವು ಈ ಪಾಪದ ಗಂಭೀರತೆಯನ್ನು ನಾವು ಕಂಡುಕೊಂಡಿಲ್ಲ. I mean, you know the difference between having a cough and a cold and having the disease of AIDS. ನಿಮಗೆ ಗೊತ್ತಾ, ಒಂದು ಕೆಮ್ಮು ನೆಗಡಿ ಬರೋದಕ್ಕೂ ಮತ್ತು ಏಡ್ಸ್ ರೋಗ ಬರೋದಕ್ಕೂ ವ್ಯತ್ಯಾಸ? Oh, what a difference. ಎಷ್ಟು ವ್ಯತ್ಯಾಸ ಇದೆ? That is the difference between AIDS and sin. ಅದೇ ವ್ಯತ್ಯಾಸ ಒಂದು ಏಡ್ಸ್ ರೋಗಕ್ಕೂ ಮತ್ತು ಪಾಪಕ್ಕೂ ಇರುವಂತದ್ದು. Sin is as much more serious than AIDS as AIDS is more serious than a cough and a cold. ಈ ಏಡ್ಸ್ಗೂ ಮತ್ತು ಪಾಪಕ್ಕೂ ಇರುವಂತ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ಒಂದು ಏಡ್ಸ್ ಮತ್ತು ನೆಗಡಿ ಕೆಮ್ಮುಗೂ ಇರುವಂತಹದ್ದು. Do you understand that? ಅರ್ಥ ಆಗುತ್ತಾ ಇದು? I believe that most believers have not understood how serious sin is. ನಾನು ನಂಬ್ತೇನೆ ಬಹಳಷ್ಟು ವಿಶ್ವಾಸಿಗಳಿಗೆ ಇದರ ಗಂಭೀರತೆ, ಪಾಪದ ಗಂಭೀರತೆ ಗೊತ್ತಿಲ್ಲ. And that's why they don't understand how much Jesus suffered on the cross. ಅದರಿಂದ ಯೇಸು ಎಷ್ಟು ಕಷ್ಟಪಟ್ಟನು ಶಿಲುಬೆ ಮೇಲೆ ಅನ್ನೋದು ಕಂಡುಕೊಳ್ಳೋಕ್ಕಾಗಲ್ಲ ಅವ್ರಿಗೆ. How much he endured to be forsaken by his father. ಅವರು ಎಷ್ಟು ಪ್ರಯಾಸಪಟ್ಟರು ತಂದೆಯಿಂದ ಬೇರ್ಪಟ್ಟು ಅನ್ನೋದು ನಮಗೆ ಅರ್ಥ ಆಗಲ್ಲ. Then we see how terrible sin is. It is our sin that put him on the cross. ಅದು ಕಂಡುಕೊಂಡಾಗ ಪಾಪದ ಆ ಗಂಭೀರತೆ ನಮಗೆ ಗೊತ್ತಾಗುತ್ತೆ. ಆತನ And we say, ಶಿಲುಬೆ ಮೇಲೆ Lord, ಹಾಕಿದ್ದು. you loved me so much. ಅದು ಆವಾಗ ಗೊತ್ತಾಗುತ್ತೆ ಆತ ಎಷ್ಟೊಂದು ನಮ್ಮನ್ನ ಪ್ರೀತಿಸಿದನು ಅಂತ. How can I not love you in return? ಹೇಗೆ ನಾವು ಆತನನ್ನ ಮತ್ತೆ ಪ್ರೀತಿಸಕ್ಕಾಗಲ್ಲ ಇಷ್ಟು ಪ್ರೀತಿ ಕೊಟ್ಟ ಮೇಲೆ? It's when we understand how much he loved us that we love him. ಆತನು ಎಷ್ಟು ನಮ್ಮನ್ನ ದೀರ್ಘವಾಗಿ ಪ್ರೀತಿಸಿದಾನೆ ಅಂತ ಗೊತ್ತಾದ್ರೆ ನಮಗೆ ಪ್ರೀತಿಸಲಿಕ್ಕೆ ಸಾಕಾಗುತ್ತೆ. You've heard something from me, but I don't think it sinks in until you meditate on it. ನನ್ನಿಂದ ನೀವು ವಿಷಯ ಕೇಳಿರ್ಬೋದು, ಆದರೆ ನೀವು ಧ್ಯಾನ ಮಾಡ್ದೇನೆ ನಿಮಗೆ ಇದು ನಿಮ್ಮ ಹೃದಯದಲ್ಲಿ ಇಳಿಯೋದಿಲ್ಲ. You know this verse I quoted yesterday, I want to show it to you again in 2 Timothy 2. ಎರಡನೇ ತಿಮೋತಿಯಲ್ಲಿ ನಾನು ನಿನ್ನೆ ತೋರಿಸಿದಂಥ ವಚನವನ್ನ ಮತ್ತೆ ತೋರಿಸಲಿಕ್ಕೆ ಬಯಸ್ತೇನೆ. Timothy was Paul's closest co-worker. ತಿಮೋತಿ ಪೌಲನ ಅತಿ ಹತ್ತಿರದ ಅನುಯಾಯಿಯಾಗಿದ್ದ. And Paul had explained many things to him. ಪೌಲನು ತಿಮೋತಿಗೆ ಬಹಳಷ್ಟು ವಿಷಯಗಳನ್ನು ವಿವರಿಸಿದ್ದನು. But there were certain things he could not explain. ಕೆಲವು ವಿಷಯಗಳನ್ನು ಆತ ವಿವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. And so he tells him in 2 Timothy 2:7. ಎರಡನೇ ಅಧ್ಯಾಯ 7ನೇ ವಚನವನ್ನ ನೋಡೋಣ. 2 Timothy ಎರಡನೇ ತಿಮೋತಿ 2:7. ಎರಡನೇ ಅಧ್ಯಾಯ 7ನೇ ವಚನ. He says, think about what I say. ನಾನು ಹೇಳುವುದನ್ನು ಯೋಚಿಸು. And then the Lord alone can give you understanding. ಕರ್ತನು ಎಲ್ಲದರಲ್ಲಿಯೂ ನಿನಗೆ ವಿವೇಕವನ್ನು ದಯಪಾಲಿಸುವನು. This thing which I just told you now, ನಾನು ಹೇಳಿದ ವಿಷಯಗಳನ್ನು, how much Jesus suffered on the cross. ಯೇಸು ಶಿಲುಬೆ ಮೇಲೆ ಎಷ್ಟು ಕಷ್ಟಪಟ್ಟನು ಅನ್ನೋದು. You know what I say? ನಾನು ಏನು ಹೇಳ್ತೀನಿ ಗೊತ್ತಾ? Think about what I said. ನಾನು ಹೇಳಿದಾಗ ಅದ್ರ ಬಗ್ಗೆ ಯೋಚಿಸಿ. Only the Lord can give you understanding. ಕರ್ತನು ಮಾತ್ರ ನಿಮಗೆ ವಿವೇಕವನ್ನು ಕೊಡ್ತಾನೆ. If you are lazy not to think about what I have said, ನಾನು ಹೇಳಿದ್ರ ಬಗ್ಗೆ ಯೋಚಿಸಲಿಕ್ಕೆ ನೀವು ಸೋಮಾರಿಯಾಗಿದ್ರೆ, you will remain in the same condition that you are right now. ನೀವು ನಿಮಗೆ ಇವಾಗ ಇರುವಂತ ಸ್ಥಿತಿಯಲ್ಲಿಯೇ ಯಾವಾಗಲೂ ಇರ್ತೀರಾ. Because I'll tell you something, God never rewards a lazy person.
ದೇವರು ಒಬ್ಬ ಸೋಮಾರಿಗೆ ಬಹುಮಾನವನ್ನು ಕೊಡಲ್ಲ, He ಗೌರವವನ್ನು ಕೊಡಲ್ಲ. rewards those who diligently seek Him. ಯಾರು ಆತನನ್ನು ಪೂರ್ಣ ಇಚ್ಛೆಯಿಂದ ಹುಡುಕ್ತಾರೋ ಅಂಥವ್ರಿಗೆ ಮಾತ್ರ ಅವರು ಬಹುಮಾನವನ್ನು ಕೊಡುವಂಥವ್ರು. I have seen something in the last 30 years of preaching these truths. ಈ ಕಡೆಯ 30 ವರ್ಷಗಳಲ್ಲಿ ಈ ಸತ್ಯಗಳನ್ನು ಹೇಳಿ ನಾನು ನೋಡ್ತಾ ಇದ್ದೀನಿ. This number of people hear these truths and they all understand it. ಈ ಕೆಲವು ಸತ್ಯಗಳನ್ನು ಕೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾರೆ. But some people's lives are changed. ಆದರೆ ಕೆಲವರ ಜೀವಿತ ಮಾತ್ರ ಬದಲಾಗುತ್ತೆ. Most of them, their lives are not changed. ಬಹಳಷ್ಟು ಜನರ ಜೀವಿತ ಬದಲಾಗಿಲ್ಲ. And I used to wonder, why is this? ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. 100 people listen to me, they all understand it, but only 5 of them, their life is changed. 100 ಜನ ನಾನು ಹೇಳಿರೋ ಮಾತನ್ನ ಕೇಳ್ತಾರೆ, ಆದರೆ 5 ಜನರ ಜೀವಿತ ಮಾತ್ರ ಬದಲಾಗುತ್ತೆ. Then I realized, ನಂತರ ನಾನು ತಿಳ್ಕೊಂಡೆ, only 5 meditated on what I said and sought God to understand it. ಅದರಲ್ಲಿ 5 ಜನ ಮಾತ್ರ ನಾನು ಹೇಳಿದ್ದನ್ನ ಧ್ಯಾನ ಮಾಡಿ ದೇವರನ್ನ ಹುಡುಕಿದ್ದಾರೆ. The rest of them got it in their heads. ಉಳಿದವರು ತಲೆಯಲ್ಲಿ ಮಾತ್ರ ಅವರ ಅರ್ಥ ಮಾಡ್ಕೊಂಡಿದ್ದಾರೆ. 5 of them got it in their hearts. 5 ಜನರು ಹೃದಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. Their life was changed. ಅವರ ಜೀವಿತ ಬದಲಾಗಿದೆ. The other 95, 95 ಜನ ಉಳಿದವರು, they will go for another 100 conferences and their life will not change one bit. ಅವರು ಉಳಿದ 100 ಕಾನ್ಫರೆನ್ಸ್ ಕೂಟಗಳಿಗೆ ಹೋಗ್ತಾರೆ, ಅವರ ಜೀವಿತ ಹಾಗೆ ಉಳಿಯುತ್ತೆ. The last 100 conferences did not change their life. Next 100 conferences will not change their life. ಕಡೆಯ 100 ಕಾನ್ಫರೆನ್ಸ್ಗಳು ಅವರ ಜೀವಿತವನ್ನು ಬದಲಾಯಿಸಿಲ್ಲ. ಮುಂದಿನ Because of one simple reason. ಒಂದು ಕಾರಣದಿಂದ, they are lazy. ಅವರು ಸೋಮಾರಿಗಳು. They want to be spoon fed. ಅವರಿಗೆ ಚಮಚದಲ್ಲಿ ತಿನ್ನಿಸಬೇಕು. Somebody must come and give them. ಅವರಿಗೆ ಯಾರಾದರೂ They ತಿನ್ನಿಸಬೇಕು. are too lazy to chew themselves and find out what is God trying to say to me. ಅವರು ತಾವೇ ಕಚ್ಚಿ ಅಗಿಯೋದಕ್ಕೆ ಗೊತ್ತಿಲ್ಲ ದೇವರ ವಾಕ್ಯಗಳನ್ನ. So they get ದೇವರು nothing. ಏನು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೇನು ಸಿಗೋದಿಲ್ಲ. God is a rewarder of those who diligently seek Him. ಯಾರು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕ್ತಾರೋ ಅವರಿಗೆ ದೇವರು ಪ್ರತಿಫಲವನ್ನು Let me ಕೊಡ್ತಾನೆ. show you a verse in Genesis chapter 3. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ. One of the results of sin is this. ಈ ಪಾಪದ ಪ್ರತಿಫಲ ಇದಾಗಿದೆ, ಫಲಿತಾಂಶ. The Lord told Adam, ದೇವರು ಆದಮನಿಗೆ ಹೇಳಿದರು, now because you have disobeyed me, there are some punishments that are going to come. ನೀನು ನನ್ನನ್ನು ವಿಧೇಯನಾಗಿಲ್ಲದೆ ಇರೋದ್ರಿಂದ ನೀನು ಇದನ್ನ ಅನುಭವಿಸ್ತೀಯ ಅಂತ. One of the things was this. ಮೊದಲು ಒಂದು ಇದಾಗಿತ್ತು ಅದರಲ್ಲಿ. For example, verse 18, there will be thorns and thistles. ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬೆಳೆಯುವು. And we know that's true for all of us. ಹೌದು, ನಮಗೆಲ್ಲ ಗೊತ್ತಿದೆ. And here's another thing. ಇನ್ನೊಂದು ವಿಷಯ, Verse 19. 19ರಲ್ಲಿ, by the sweat of your face you will eat your bread. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. That means you have to perspire in order to earn your living. ಅಂದರೆ ನಿಮ್ಮ ಜೀವಿತವನ್ನು ಸಂಪಾದಿಸಬೇಕಾದ್ರೆ ನೀವು ಬೆವರಿಳಿಸಬೇಕು ಅಂತ ಹೇಳುತ್ತೆ. You've got to work hard to feed your family. ನಿಮ್ಮ ಕುಟುಂಬಕ್ಕೆ ಊಟ ಕೊಡಬೇಕು ಅಂದ್ರೆ ನೀವು ಕಷ್ಟಪಡಬೇಕಾಗಿದೆ. In 2 Thessalonians 3 it says if a man doesn't work he shouldn't eat. 2 ಥೆಸಲೋನಿಕ 3ರಲ್ಲಿ ಹೇಳುತ್ತೆ, ಅವನು ಯಾರು ಕೆಲಸ ಮಾಡಲ್ಲ ಅವನು ಊಟ ಮಾಡಬಾರದು ಅಂತ. Yeah, that is related to this. By the sweat of your face you shall eat your bread. ಇಲ್ಲಿ ನೀನು ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ಅಂತ ಹೇಳುತ್ತೆ. The other verse is 2 Thessalonians 3. 2 ಥೆಸಲೋನಿಕದಲ್ಲಿ ನೋಡ್ತೇವೆ, 3ನೇ ಅಧ್ಯಾಯ and verse 10. 2 Thessalonians 3:10. 2 ಥೆಸಲೋನಿಕ 3:10ರಲ್ಲಿ ನೋಡೋಣ. Supposing a person does not want to sweat, ಒಬ್ಬ ಮನುಷ್ಯನಿಗೆ ಬೆವರಿಳಿಸೋದಕ್ಕೆ ಇಷ್ಟ ಇಲ್ಲ, ಏನು ಮಾಡಿ? then he shouldn't eat. ಅವನು ಊಟ ಮಾಡಬಾರ್ದು. Verse 10, last part. If a man will not work, neither let him eat. ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವಷ್ಟೇ ಅಂತ ಹೇಳಿ. That's why we should never encourage lazy people in the church by giving them money. ನಾವು ಸಭೆಯಲ್ಲಿ ಮುಖ್ಯವಾಗಿ ಸೋಮಾರಿಗಳಿಗೆ ಹಣ ಕೊಟ್ಟು ಪ್ರೋತ್ಸಾಹಿಸಬಾರ್ದು. I never do that. ನಾನು ಯಾವತ್ತೂ ಮಾಡೋದಿಲ್ಲ ಅದನ್ನ. Because the law of God is if he doesn't work, he shouldn't eat anything. ಈ ದೇವರ ನಿಯಮ ಏನಾಗಿದೆ ಅಂದರೆ ಯಾವನು ಕೆಲಸ ಮಾಡೋದಿಲ್ವೋ ಅವನು ತಿನ್ನಬಾರ್ದು ಅಂತ. You say, well, he'll starve. ಅವನು ಹಸಿವಿಂದ ಸಾಯ್ತಾನೆ, He'll die. ಅವನು ಸಾಯ್ಬೋದು. Yeah, let him starve and die. ಅವನು ಸಾಯ್ಲಿ, ಪರವಾಗಿಲ್ಲ. If a man is not willing to work, he should not eat.
ಯಾರು ಅವನು ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವನು ಊಟ ಮಾಡಬಾರ್ದು. That's a law of God, it's not my law. ನನ್ನ ಅದು ನಿಯಮ ಅಲ್ಲ, ಅದು ದೇವರ ನಿಯಮ. Here it says in verse 10, we gave this order when we were there. ನಾವು ಅಲ್ಲಿ ಇದ್ದಾಗ ಈ ಆಜ್ಞೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳುತ್ತೆ. It was an order. ಇದು ಒಂದು ಆಜ್ಞೆಯಾಗಿದೆ. If a man doesn't work, he shouldn't eat. ಮನುಷ್ಯ ಕೆಲಸ ಮಾಡಿಲ್ಲ ಅಂದ್ರೆ ಅವನು ತಿನ್ನಬಾರ್ದು. And everybody who wants to find work can find it. ಯಾರು ಈ ಕೆಲಸ ಮಾಡಿ ಕಷ್ಟಪಡ್ತಾರೆ ಅವರು ಸಿಗ್ತಾರೆ, ಅವರಿಗೆ ಸಿಗುತ್ತೆ. Now the same principle applies in knowing God's word. ಈ ಸಿದ್ಧಾಂತ ದೇವರ ವಾಕ್ಯವನ್ನ ಕಂಡುಕೊಳ್ಳೋದ್ರಲ್ಲೂ ಕೂಡ ಅನ್ವಯಿಸುತ್ತೆ. This is spiritual bread. ಇದು ಒಂದು ಆತ್ಮಿಕ ಆಹಾರವಾಗಿದೆ. And if a man does not sweat, he cannot get his bread. ಅವನು ಒಬ್ಬ ಮನುಷ್ಯ ಇದರಲ್ಲಿ ಬೆವರು ಇಳಿಸಿಲ್ಲ ಅಂದ್ರೆ ಅವನಿಗೇನು ಸಿಕ್ಕೋದಿಲ್ಲ. That means if you're lazy, you're not going to get anything from God's word. ಅದರ ಅರ್ಥ ನೀನು ಸೋಮಾರಿಯಾಗಿದ್ರೆ ದೇವರ ವಾಕ್ಯದಿಂದ ನಿನಗೇನು ಸಿಕ್ಕೋದಿಲ್ಲ. I mean, isn't it a shameful thing that if you don't go to work and you're always wanting somebody else to give you money to buy bread? ಇದು ನಾಚಿಕೆ ಆಗೋದಿಲ್ಲ? ನೀವು ಕೆಲಸಕ್ಕೆ ಹೋಗದೇನೆ ಯಾರಾದರೂ ನಿಮ್ಗೆ ಯಾವಾಗಲೂ ಸಹಾಯ ಮಾಡಬೇಕು, ಊಟ ಕೊಡಬೇಕು ಅನ್ಕೊಂಡಿರೋದು. I mean, most of us would feel ashamed of ourselves. We say, I want to earn my own bread. Why should this chap always earn money and give me money for my bread? ನಮಗೆ ಬಹಳ ಕಷ್ಟ ಆಗುತ್ತೆ ಮತ್ತು ದುಃಖ ಆಗುತ್ತೆ. ಏನು ನಾನು ಕೆಲಸಕ್ಕೆ ಹೋಗದೆ ಯಾರೋ ಒಬ್ರು ನನಗೆ ಸಹಾಯ ಮಾಡಬೇಕಲ್ಲ ಯಾವಾಗಲೂ ಅಂತ. It's the same thing spiritually. ಹಾಗೆ ಆತ್ಮಿಕವಾಗಿ ಕೂಡ we must meditate on what we hear. ನಾವು ಏನು ಕೇಳಿಸ್ಕೊಳ್ತೀವೋ ಅದ್ರ ಬಗ್ಗೆ ಧ್ಯಾನ ಮಾಡಬೇಕು. That is the meaning of spiritually perspiring so that we get some bread. ಅದೇ ಅರ್ಥ ಆತ್ಮಿಕವಾಗಿ ಬೆವರಿಳಿಸೋದು ದೇವರ ಊಟ ಸಿಗ್ಲಿಕ್ಕೆ. We see here that we need to learn how much God loved us. ಇಲ್ಲಿ ನಾವು ತಿಳ್ಕೊಳ್ಳೋದು ಮುಖ್ಯವಾಗಿ ಏನು ಅಂದ್ರೆ ದೇವರು ಎಷ್ಟು ನಮ್ಮನ್ನ ಪ್ರೀತಿಸಿದರು ಅನ್ನೋದು. The second thing is Luke chapter 7. ಲೂಕ 7ರಲ್ಲಿ ನೋಡ್ಕೊಳ್ಳೋಣ. It says here, ಎರಡನೇ ವಿಷಯ, you know, Jesus said if one man was forgiven 500 pounds, another person forgiven 50 pounds, who will love more? ಒಬ್ಬ 500 ಹಣದಷ್ಟು ಕ್ಷಮಿಸಲ್ಪಟ್ಟಿದ್ರೆ, ಒಬ್ಬ 50 ಹಣದಷ್ಟು ಕ್ಷಮಿಸಲ್ಪಟ್ಟಿದ್ರೆ ಯಾರು ಹೆಚ್ಚಾಗಿ ಪ್ರೀತಿಸ್ತಾರೆ? Verse 41 and 42. 41, 42ರಲ್ಲಿ ನೋಡ್ಕೊಳ್ಳೋಣ. So Jesus replied, verse 47. 47ರಲ್ಲಿ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ. The one who is forgiven more loves more. ಪಾಪಗಳು ಬಹಳವಾಗಿದ್ದರೂ ಇದಕ್ಕೆ ಪ್ರಮಾಣ ಯಾರು ಹೆಚ್ಚಾಗಿ ಕ್ಷಮಿಸಲ್ಪಡ್ತಾರೋ ಅವರು ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. The more you realize how much you've been forgiven by God, the more you will love him. ನಿಮಗೆ ಹೆಚ್ಚಾಗಿ ನೀವು ಎಷ್ಟು ಕ್ಷಮಿಸಲ್ಪಟ್ಟಿದ್ದೀರಿ ಅಂತ ಅರ್ಥ ಆಗುತ್ತೋ ಆವಾಗ ನೀವು ಹೆಚ್ಚು ದೇವರನ್ನ ಪ್ರೀತಿಸ್ತೀರಾ. So how does our love for the Lord grow? ದೇವರ ಮೇಲಿನ ಪ್ರೀತಿ ಹೇಗೆ ಬೆಳೆಯುತ್ತೆ? Two things. ಎರಡು ವಿಷಯ. One, to meditate on how much Jesus loved me. ಒಂದು, ದೇವರು ಯೇಸು ಎಷ್ಟು ನನ್ನನ್ನು ಪ್ರೀತಿಸಿದರು ಅಂತ ತಿಳ್ಕೊಳ್ಳೋದು. Number two, ಎರಡನೇದು, to meditate on how many of my sins he has forgiven. ಎಷ್ಟು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ ಅಂತ ತಿಳ್ಕೊಳ್ಳೋದು. You must think often about all the sins you committed in your life. ನೀವು ಯಾವಾಗಲೂ ಆಗಾಗ್ಗೆ ಯೋಚನೆ ಮಾಡಬೇಕು ನೀವು ಮಾಡಿರೋ ಪಾಪಗಳನ್ನ. Not to feel guilty because the blood of Jesus has cleansed us. ನೀವು ಅದರಿಂದ ಕಷ್ಟಪಡೋದ್ರಿಂದ ಆಗೋದಲ್ಲ, because the blood of Jesus has cleansed us. ಯಾಕೆ ಅಂದ್ರೆ ಅದನ್ನ ಯೇಸುವಿನ ರಕ್ತ ತೊಳೆಯಲ್ಪಟ್ಟಿದೆ. But to meditate, to know how much the Lord has forgiven me. ದೇವರು ಎಷ್ಟು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಧ್ಯಾನ ಮಾಡುವಂಥದ್ದು. I'll tell you, I try to remember all the sins that I can remember from the time I was born. ನನಗೆ ನೆನಪು ಬರುತ್ತೆ, ನಾನು ಮರು ಹುಟ್ಟಿದಾಗ್ಲಿಂದ ಎಷ್ಟು ಪಾಪಗಳನ್ನು ಮಾಡಿದ್ದೀನಿ. I can't remember all of them. ನನಗೆ ಅದೆಲ್ಲ ನೆನಪು ಬರೋದಿಲ್ಲ. But whatever I can remember, ನನಗೆ ನೆನಪು ಬರುವಂತದ್ರಲ್ಲಿ I try never to forget. ನಾನು ಪ್ರಯತ್ನ ಮಾಡ್ತೀನಿ ಆದಷ್ಟು ಮರಿದೇ ಇರಲಿಕ್ಕೆ. I don't feel guilty because they're all cleansed in the blood of Christ. ಅದರಿಂದ ನಾನು ಒಂದು ಕೆಟ್ಟ ಮನಸಾಕ್ಷಿನ ಇಟ್ಕೊಳ್ಳೋದಿಲ್ಲ. But I try to remember so that I know how much the Lord has forgiven me. ಯಾಕೆ ನಾನು ಅದನ್ನ ನೆನಪಿಸಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಷ್ಟು ದೇವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. I will love the Lord more. ಅದರಿಂದ ನಾನು ಕರ್ತನನ್ನ ಹೆಚ್ಚಾಗಿ ಪ್ರೀತಿಸ್ತೇನೆ. I won't despise other people when they fall into sin. ಮತ್ತೆ ನಾನು ಬೇರೆಯವರು ಪಾಪಗಳಲ್ಲಿ ಬೀಳೋದು ನೋಡಿದ್ರೆ ಅವ್ರನ್ನ ಕ್ಷೀಣವಾಗಿ ನೋಡೋದಿಲ್ಲ. I will be saved from spiritual pride. ಅದರಿಂದ ನಾನು ಈ ಆತ್ಮಿಕ ಗರ್ವದಿಂದ ಕಾಪಾಡಲ್ಪಡ್ತೇನೆ. So I want to recommend this to you. ನಾನು ನಿಮಗೆ ಇದನ್ನ, if you want to love the Lord with all your heart, ನೀವು ಕರ್ತನನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಅಂದ್ರೆ please take this prescription. ಈ ಒಂದು ಮಧ್ಯ ತಗೊಳ್ಳಿ ಇದನ್ನ. Take this advice.
ಈ ವಿಷಯವನ್ನು ನಿಮ್ಮ ಹೃದಯಕ್ಕೆ ತಗೊಳ್ಳಿ. ಒಂದು, meditate on how much the Lord loved you. ನೀವು ಧ್ಯಾನ ಮಾಡಿ ದೇವರು ಎಷ್ಟು ನಿಮ್ಮನ್ನು ಪ್ರೀತಿಸಿದ್ದಾರೆ ಅಂತ, ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮಗೋಸ್ಕರ ಅಂತ. ಎರಡನೇದು, never forget, but meditate on all the sins you committed from the day you were born that you can remember. ನೀವು ಹುಟ್ಟಿದಂದಿನಿಂದ ಎಷ್ಟು ಪಾಪಗಳನ್ನು ನೀವು ಮಾಡಿದಿರಾ ಅದರ ಬಗ್ಗೆ ನೀವು ಸ್ವಲ್ಪ ಧ್ಯಾನ ಮಾಡಿ. Then you won't despise other people. ನೀವು ಬೇರೆಯವ್ರನ್ನ ಕೇವಲವಾಗಿ ನೋಡೋದಿಲ್ಲ. And you will love the Lord much more. ಅದರಿಂದ ನೀವು ಕರ್ತನನ್ನ ಹೆಚ್ಚಾಗಿ ಪ್ರೀತಿಸ್ತೀರಾ. And then we love the Lord with all our hearts. ನಂತರ ದೇವರನ್ನ ನಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀವಿ. We'll find many of our other problems solved. ಅದರಿಂದ ನಮ್ಮ ಬೇರೆ ಸಮಸ್ಯೆಗಳು ಪರಿಹಾರವಾಗುತ್ತೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us to apply these truths to our lives ಇದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಲಿಕ್ಕೆ ಸಹಾಯ ಮಾಡಿ, so that we can honor you and glorify you. ನಾವು ನಿಮ್ಮನ್ನ ಗೌರವಿಸಿ ಮಹಿಮೆ ಪಡಿಸೋದಕ್ಕೆ Pray in Jesus' name. ಯೇಸುವಿನ ಹೆಸರಲ್ಲಿ ಬೇಡ್ತೀವಿ.